ಪಾಲಿಕೆಗಳ ವಿಭಜನೆ ಆಯಿತು. ಇದೀಗ ವಾರ್ಡ್ಗಳ ವಿಂಗಡಣೆ ಕೂಡ ಆಗಿದೆ. 198 ವಾರ್ಡ್ಗಳಿತ್ತಲ್ಲ, 198 ವಾರ್ಡ್ಗಳು ಇನ್ನು ಮುಂದೆ 368 ವಾರ್ಡ್ಗಳಾಗ್ತವೆ. ಒಂದು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು 5 ನಗರ ಪಾಲಿಕೆ ಆಯಿತು. ಇದರ ಹಿನ್ನೆಲೆಯಲ್ಲಿ ಬರ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಮುಂಬೈ ಥರನೇ ಬೆಂಗಳೂರು ಆಗ್ಬಿಡುತ್ತೆ ರೀ, ಏನು ವಾರ್ಡ್ಗಳ ವಿಂಗಡಣೆ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಇದರ ಹಿಂದೆ ಇರೋ ಉದ್ದೇಶನೇ ಎಲ್ಲೆಲ್ಲಿ BJP ಸ್ಟ್ರಾಂಗ್ ಇತ್ತೋ ಅಂಥ ವಿಧಾನಸಭಾ ಕ್ಷೇತ್ರಗಳನ್ನು ಹರಿದು ಹಂಚಾಕ್ಬಿಟ್ಟಿದ್ದಾರೆ ಈ ವಿಂಗಡಣೆ ನೆಪದಲ್ಲಿ. ಹಾಗಾಗಿ BJP ಅವರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥದ್ದು ಏನು ಅಂದರೆ, ನೋಡಿ, ಪದ್ಮನಾಭನಗರದ 6 ವಾರ್ಡ್ಗಳು ಬೆಂಗಳೂರು ದಕ್ಷಿಣದ ವ್ಯಾಪ್ತಿಗೆ ಬಂದುಬಿಡ್ತು. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಗೆ ಪದ್ಮನಾಭನಗರದ 6 ವಾರ್ಡ್ಗಳು ಬಂದವು. ಪದ್ಮನಾಭನಗರದಲ್ಲಿ ಯಾರಿದ್ರು? ಅಶೋಕ್ ಅವರು ಗೆದ್ದಿದ್ದಾರಲ್ಲಿ, BJP ಅವರ ಕ್ಷೇತ್ರ ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಅಲ್ಲೇನಾಗಿದೆ, 6 ವಾರ್ಡ್ ಬೇರೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟಿವೆ ಅಲ್ಲಿ. ಹಾಗಾಗಿ ಆ 6 ವಾರ್ಡ್ಗಳ ಮತಗಳಿದೆಯಲ್ಲ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಒಂದು ಕ್ಯಾಲ್ಕುಲೇಷನ್ಸ್ ಇದು. ಇನ್ನೊಂದು ಕಡೆ 8 ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಗೆ ಹೋಗಲಿದೆ. ದಾಸರಹಳ್ಳಿ ಕ್ಷೇತ್ರದ 8 ವಾರ್ಡ್ಗಳು ಹೋಗೋದು ಎಲ್ಲಿಗೆ ಅಂದರೆ ಬೆಂಗಳೂರು ಪಶ್ಚಿಮದ ವ್ಯಾಪ್ತಿಗೆ ಹೋಗ್ಬಿಡುತ್ತೆ. ಸೊ ಆಗ ಇಲ್ಲೂ ಕೂಡ ಅದು BJPಗೆ ಪೆಟ್ಟಾಗ್ಬಿಡುತ್ತೆ ಇಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ ಒಂದು ಕಡೆ ಇದೆ. ಇನ್ನೊಂದು ಕಡೆ ದಾಸರಹಳ್ಳಿ ಕ್ಷೇತ್ರ ಅಂತ ಬಂದಾಗ 8 ವಾರ್ಡ್ ಬೆಂಗಳೂರು ಉತ್ತರದ ವ್ಯಾಪ್ತಿಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ 10 ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆಗೆ ಬರ್ತಾ ಇದೆ. ರಾಜರಾಜೇಶ್ವರಿ ನಗರ ಅಸೆಂಬ್ಲಿ ಕ್ಷೇತ್ರ 3 ಪಾಲಿಕೆಗೆ ಹಂಚಿಕೆ ಆಗಿಬಿಡ್ತು. ಇದಕ್ಕೆ ಇರ್ತಕ್ಕಂಥ ಲಾಜಿಕ್ ಏನು? ರಾಜರಾಜೇಶ್ವರಿ ನಗರ ಆ ಕ್ಷೇತ್ರ ಅಂದರೆ ಸಾಕಪ್ಪ, ತುಂಬ ದೊಡ್ಡ ಕ್ಷೇತ್ರ, ಅದು ತುಂಬ ಜನಸಂಖ್ಯೆ ಇದೆ ಆ ಭಾಗದಲ್ಲಿ. ಹಾಗಾಗಿ ಅದನ್ನು 3 ಪಾಲಿಕೆಗೆ ಹಂಚಿಕೆ ಮಾಡಿದ್ದೀವಿ ಅಂತ ಒಂದು ವಾದ ಇದೆ. ಇಲ್ಲ ಅಲ್ಲಿ ಗೆದ್ದಿರೋದು ಮುನಿರತ್ನ, ಹಾಗಾಗಿ ಮುನಿರತ್ನ ಸೋಲಿಸಬೇಕು ಅಂತ ಇಂಥ ಪ್ಲಾನ್ ಮಾಡಬೇಕು ಅಂತ ಒಂದು ವಾದ ಇದೆ. ಇನ್ನೊಂದು ಕಡೆ 13 ವಾರ್ಡ್ಗಳು ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿವೆ. 5 ವಾರ್ಡು ಬೆಂಗಳೂರು ಉತ್ತರಕ್ಕೆ ಬಂತು, 1 ವಾರ್ಡ್ ಬೆಂಗಳೂರು ದಕ್ಷಿಣಕ್ಕೆ ಅಲ್ಲಿ ಹೋಯಿತು ಅಂತ. ಮಹದೇವಪುರ ಕ್ಷೇತ್ರ ಅಂತ ಬಂದಾಗ ಹೆಚ್ಚಿನ ಭಾಗ ಬೆಂಗಳೂರಿನ ಈಸ್ಟ್ ಪಾಲಿಕೆಗೆ ಬರ್ತಾ ಇದೆ, 1 ವಾರ್ಡ್ ಬೆಂಗಳೂರು ಸೌತ್ಗೆ ಬರ್ತಾ ಇದೆ, ವರ್ಗಾಯಿಸ್ಬಿಟ್ಟಿದ್ದಾರೆ ಅದನ್ನು. ಯಶವಂತಪುರ ಕ್ಷೇತ್ರ ಬೆಂಗಳೂರು ಪಶ್ಚಿಮದ ವ್ಯಾಪ್ತಿಗೆ ಸೇರ್ತಾ ಇದೆ, ಆದರೆ ಇಲ್ಲಿನ 1 ವಾರ್ಡ್ ಬೆಂಗಳೂರು ಸೌತ್ಗೆ ಸೇರಿಸ್ಕೊಂಡ್ಬಿಟ್ರೆ ಇವರು. ದಾಸರಹಳ್ಳಿ, ಪದ್ಮನಾಭನಗರ, RR ನಗರ ಬೇರೆ ಬೇರೆ ಪಾಲಿಕೆಗೆ ಡಿವೈಡ್ ಆಗಿಬಿಟ್ಟಿವೆ. ಈಗ KR ಅಸೆಂಬ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅಂತ ಹೇಳಿದ್ರೆ 27 ವಾರ್ಡ್ ಇರುತ್ತೆ. ಅಲ್ಲಿ ಬೆಂಗಳೂರು ಪೂರ್ವದ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಇದು ಒಳಗೊಂಡಿದೆ. ವಿಚಾರ ತಾತ್ಪರ್ಯ ಇಷ್ಟನೇ ಇಲ್ಲಿ. ಇದನ್ನೇ ಇವರು ಎಲೆಕ್ಷನ್ ಪರ್ಪಸ್ ಇಟ್ಕೊಂಡು ಮಾಡಿದ್ದಾರೆಯೇ ವಿನಃ ಬರೀ ಜನಸಂಖ್ಯೆ, ಜನಗಳ ಸೌಲಭ್ಯ, ಯೋಜನೆಗಳು, ಆಡಳಿತಾತ್ಮಕ ಅನುಕೂಲ ಇದ್ಯಾವುದು ಇದರ ಹಿಂದೆ ಇಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಮುಂದೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಉತ್ಕರ್ಷ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಉತ್ಕರ್ಷ್ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನ ಸಂದೀಪ್ ಜಾಯ್ನ್ ಆಗ್ತಾ ಇದ್ದಾರೆ, ಬೆಂಗಳೂರು ಟೌನ್ ಹಾಲ್ನ ಸಂಚಾಲಕರು. ಸ್ವಾಗತ ಸಂದೀಪ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನನಗೆ ಮೊದಲಿಗೆ ನಾನು ನಟರಾಜ್ ಗೌಡ್ರು ಕೇಳಿ, ನಟರಾಜ್ ಗೌಡ್ರು, ಈಗ ಬೆಂಗಳೂರು ಸರಿ, ಈಗ 198 ವಾರ್ಡ್ಗಳು ಅಂತೆಲ್ಲ ಆಯಿತು, ಅದನ್ನು 368 ಮಾಡಲಾಗಿದೆ. ಇಲ್ಲಿ ಆಡಳಿತಾತ್ಮಕ ಅನುಕೂಲ ಆಗಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಒಬ್ಬೊಬ್ಬರೇ ತುಂಬ ದೂರದ ಪ್ರದೇಶಕ್ಕೆ ರೀಚ್ ಆಗೋಕ್ಕಾಗಲ್ಲ, ಸೌಲಭ್ಯಗಳು ರೀಚ್ ಆಗಲ್ಲ, ನೀರು, ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆಗಳು, ರಸ್ತೆ, ಎಲ್ಲ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕ ಪ್ರದೇಶಗಳಾದರೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಅಂತ ಹೇಳಿ. ಬಟ್ ಪ್ರತಿಪಕ್ಷ ಆರೋಪ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಇದರ ಹಿಂದೆ ಇರೋದು ಬರೀ ರಾಜಕೀಯ ಎಲೆಕ್ಷನ್ ಉದ್ದೇಶ ಬಿಟ್ಟರೆ ಇನ್ನೇನೂ ಇಲ್ಲ ಅಂತಾರೆ. ಈಗ ಪ್ರತಿಪಕ್ಷಗಳು ನಾವು ಮಾಡೋ ಕೆಲಸನೆಲ್ಲ ಶ್ಲಾಘನೆ ಮಾಡಿಬಿಟ್ಟಿದ್ರೆ ನಿರಂತರವಾಗಿ ನಾವೇ ಇದ್ಬಿಡ್ತೀವಿ ನಾವು. ಪ್ರತಿಪಕ್ಷಗಳು ಒಂಥರ ಭಯ ಇದೆ ಅವ್ರಿಗೆ. ಓಕೆ, 5 ನಗರ ಪಾಲಿಕೆಗಳಂದರೆ ಬೆಂಗಳೂರಿಗೆ ವಿಶ್ವ ಮಾನ್ಯತೆ, ಪಾಪ್ಯುಲೇಷನ್ನು 1.5 ಕೋಟಿ ಆಗಿದೆ. ಇನ್ನು 5 ವರ್ಷದಲ್ಲಿ ಪ್ರೆಡಿಕ್ಷನ್ ಬಂದು 2.5 ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಬೆಂಗಳೂರದು ಅಂತ. ಈಗ ಬೃಹತ್ ಬೆಂಗಳೂರು ಇದ್ದಿದ್ದರೆ ಈಗ ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಇನ್ನೂ 110 ಹಳ್ಳಿಗಳು ಸೇರಿಸ್ಕೊಂಡು 2010 ಸೇರಿಸ್ಕೊಂಡ್ರಲ್ಲ, ಈಗ 800 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ. ನನ್ನ ಪ್ರಕಾರ ಇನ್ನು 15-20 ವರ್ಷದಲ್ಲಿ ಇದು 1200 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಹೋಗಬಹುದು, ಏರಬಹುದು ಅನ್ನೋ ಒಂದು ಉದಾಹರಣೆ ಇದೆ, ಮುನ್ಸೂಚನೆ ಇದೆ. ಈ ಒಂದು ಆಡಳಿತಾತ್ಮಕ ನಿರ್ಧಾರವನ್ನು BJPಯವರು ಸ್ವಾಗತ ಮಾಡಲ್ಲ. ಓಕೆ, ನಾವು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದಾಗ ಅವರು ತಕರಾರು ಇದ್ದೇ ಇದೆ, ಇನ್ಕ್ಲೂಡಿಂಗ್ JDSಗೂ ಸೇರಿ. ಓಕೆ, ಈಗ JDS BJP ಒಟ್ಟಿಗಿದೆ. ಕುಮಾರಸ್ವಾಮಿಯವರ ವರ್ಚಸ್ಸು ಕಡಿಮೆ ಆಗಿದೆ, ಅಶೋಕ್ ಅವರ ವರ್ಚಸ್ಸು ಕಡಿಮೆ ಆಗಿದೆ, ಮಾನ್ಯ DK ಶಿವಕುಮಾರ್ ಅವರ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. ಇನ್ನು ಮುಂದಕ್ಕೆ ರಾಜಕೀಯ ಬರೀ ಬೆಂಗಳೂರಲ್ಲ, ಇಡೀ ರಾಜ್ಯದಲ್ಲಿ ಮುಂದಕ್ಕೂ ಕೂಡ 2028 33ಕ್ಕೂ ಅವರಿಗೆ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ ಅನ್ನೋ ಒಂದು ಭಯ ಇದೆ. ಆ ಕಾರಣಕ್ಕಾಗಿ ಸುಮ್ಮನೆ ಇದು ಮಾಡ್ತಾರೆ, ತೆಗೆದು ಅಥವಾ ಅದನ್ನ ವಿರೋಧ ಮಾಡೋದು. ಪದ್ಮನಾಭನಗರವನ್ನ, ದಾಸರಹಳ್ಳಿಯನ್ನ, RR ನಗರವನ್ನ, ಮಹದೇವಪುರ, ಯಶವಂತಪುರ, ಯಲಹಂಕ, ಇದೆಲ್ಲ ಅವ್ರ ಕಡೆಯವರೇ ಇರೋದು. ಬಿಜೆಪಿ ಇರ್ಲಿ ಇಲ್ದಲೇ ಹುಡುಕಿ ನೀವು ಅಲ್ಲಿ ಹರಿದು ಹಂಚಿಬಿಟ್ಟಿದ್ದೀರ ಅದನ್ನ. ಬಿಜೆಪಿ ಇರ್ಲಿ ಇಲ್ದಲೇ ಇರ್ಲಿ. ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಒಂದು ಬರುತ್ತೆ, ತುಮಕೂರು ಜಿಲ್ಲೆ,
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಬೆಂಗಳೂರು 4 ಜಿಲ್ಲೆನ ಒಳಗೊಳ್ತದೆ ಒಂದು ಲೋಕಸಭಾ ಕ್ಷೇತ್ರ. ಈ ಥರ ವಿಂಗಡಣೆ ಮಾಡಿದಾಗ ನ್ಯಾಚುರಲಿ ಏನು ನೋಡ್ತಾರೆ, ಮುಖ್ಯ ರಸ್ತೆ, ಪಾಪ್ಯುಲೇಷನ್ನು, ಈ ರೀತಿ ನೋಡಿ ಅದನ್ನು ವಿಕೇಂದ್ರೀಕರಣ ಮಾಡ್ಬೇಕಾದ್ರೆ ಡಿಲಿಮಿಟ್ ಮಾಡಬೇಕಾದ್ರೆ ನೀವು ಆ ಡಿಲಿಮಿಟೇಷನ್ನ ನೀವು ಅಕ್ಸೆಪ್ಟ್ ಇಲ್ಲ ಅಂದರೆ ಅದು ನೀವು ಮನಸ್ಥಿತಿ ಸರಿ ಇಲ್ಲ ನಿಮ್ಮದು ಅಂತ, ನೀವು ನೋಟ ಸರಿ ಇಲ್ಲ ಅಂತ. ಇಲ್ಲಿ ಮಾಡಿರೋದೇನು, ನಿಮಗೆ ಪಾಪ್ಯುಲೇಷನ್ ಈ ಬಿಜೆಪಿಯವರು ನಿಮ್ಮ ಕ್ಷೇತ್ರಗಳು ಅಕಸ್ಮಾತ್ ಅವ್ರ ಅಧಿಕಾರದ ನಿಮ್ಮ ಕ್ಷೇತ್ರಗಳನ್ನ ಈ ಥರ ಮಾಡಿಬಿಟ್ಟಿದ್ರೆ ಈಗ ಈಗ ಎಸ್ಪೆಷಲಿ ನೀವು ಆರ್ ನಗರ ತಗೊಳ್ಳಿ. ಆರ್ ನಗರದಲ್ಲಿ ನಿಮಗೆ ನಾರ್ತ್ಗೆ ಕೆಲವು ಬರುತ್ತೆ, ಕೆಲವು ವೆಸ್ಟ್ಗೆ ಬರುತ್ತೆ ನಿಮ್ಗೆ ಅನ್ಸಿದ್ರೆ ತಪ್ಪೇನು? ನೀವೇ ಶಾಸಕ, ನಿಮ್ಮದೇ ಕ್ಷೇತ್ರ, ನಿಮ್ಮ ಸಂಘಟನೆ, ನಿಮ್ಮ ತಪ್ಪೇನು? ಏನು ನಿಮ್ಗೆ ನಷ್ಟ ಆಗ್ತಾ ಇರೋದೇನು? ವೋಟ್ ಪಾಕೆಟ್ಸ್ಗಳು ನೋಡ್ಕೊಂಡು ನೀವು ಡಿವೈಡ್ ಮಾಡಿರ್ತೀರ. ಆ ಓಟ್ ಹಂಗಾರೆ ನಿಮ್ಗೆ ಬರಲ್ಲ ಅನ್ನೋ ಭಯನ? ಈಗ ಕಳೆದೋಯ್ತು ನಮ್ಗೆ ಓಟು, ಹಿಂಗೆ ಬದಲಾವಣೆ ಮಾಡಿದ್ರಿಂದ ಎಲ್ಲರೂ ಬಿಬಿಎಂಪಿಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆಗ್ಬಿಡ್ತಾರೆ, ಜಿಬೆ ಚುನಾವಣೆಯಲ್ಲಿ. ಸೊ ಹಂಗಾರೆ ನಾವೆಲ್ಲ ಸೋತ್ ಬಿಡೋದು ನೀವು ನಿರ್ಣಯ ಮಾಡ್ಬಿಟ್ರ? ಎದರಿಕೆನಾ ನಿಮಗೆ? ನೋಡಿ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಅತ್ಯಂತ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಒಂದಷ್ಟು ಪ್ರಮುಖ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸರ್, ಸಂವಿಧಾನದ 74ನೇ ತಿದ್ದುಪಡಿಯನ್ನ ಇದನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾಡಿದೆ. ಏನು 74th ಅಮೆಂಡ್ಮೆಂಟ್ ಏನ್ ಹೇಳ್ತದೆ ಅಂತಂದ್ರೆ, ಅರ್ಬನ್ ಬಾಡೀಸ್ ಅಂದ್ರೆ ಲೋಕಲ್ ಬಾಡೀಸ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಬೇಕೆನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ. ಆದ್ರೆ ಇವತ್ತು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಓದ್ತಾ ಹೋದ್ರೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳನ್ನ ಅಲ್ಲಿ ತಂದು ಕೂರಿಸುವ ಮುಖಾಂತರ ಯಾರು ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬರ್ತಾರೆ ಅವರ ಹಕ್ಕುಗಳನ್ನ, ಅವರ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ಬಿಟ್ಟಿದ್ದೀರಾ. ನೀವು ಕಾರ್ಪೊರೇಟರ್ಗಳು ಯಾರು ಆಯ್ಕೆಯಾಗಿ ಬರ್ತಾರೋ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ಬಿಟ್ರೆ ಯಾರು ಜನ ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಬೆಂಗಳೂರು ನಗರದಲ್ಲಿ, ಅವ್ರ ಧ್ವನಿಯನ್ನ ಕುಗ್ಗಿಸ್ತಂತ ಆಗ್ತದೆ ಅನ್ನುವಂಥದ್ದು ಒಂದು ಪ್ರಮುಖ ಅಂಶ. ಮತ್ತೆ ಇವತ್ತೇನು ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾಗಿ ಕನ್ನಡಿಗರ ಅಸ್ಮಿತೆ ಅಂತ ಮಾತಾಡ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಸರ್, ಇವತ್ತೇನು ಬೆಂಗಳೂರು ಪೂರ್ವ, ಪಶ್ಚಿಮ, ದಕ್ಷಿಣ ಅಂತ ಹೊಡೆದಿದಾರಲ್ವಾ, ಇವತ್ತು ನೀವು ಅನೇಕ ಬೆಂಗಳೂರಿನ ಅನೇಕ ಭಾಗಗಳಿಗೆ ಹೋಗಿ, ಬೆಂಗಳೂರು ಕೇಂದ್ರಕ್ಕೆ ಹೋದ್ರೆ ತಮಿಳಿಗರು ಹೆಚ್ಚು ಇರ್ತಕ್ಕಂಥದ್ದು, ಬೆಂಗಳೂರು ಈಸ್ಟ್ಗೆ ಹೋದ್ರೆ ಮಹದೇವಪುರ ಈ ಭಾಗದಲ್ಲಿ ಹಿಂದಿಯವರು, ತೆಲುಗು ಮಾತನಾಡ್ತಕ್ಕಂಥವ್ರು ಹೆಚ್ಚಿರ್ತಕ್ಕಂಥದ್ದು. ಸೊ ನಾಳೆ ಏನಾಗ್ತದೆ, ಆಟೋಮೆಟಿಕಲಿ ನಾಳೆ ಯಾರು ಆ ಕಾರ್ಪೊರೇಷನ್ ಮೇಯರ್ ಆಗ್ಬೇಕಂತ ಯಾರು ಪರಭಾಷಿಕರು ಬಂದು ಕೂತ್ಕೋತಾರೆ. ಹಾಗಾದ್ರೆ ಕನ್ನಡಿಗರ ಧ್ವನಿ ಎಲ್ಲೋಯ್ತು? ಕನ್ನಡಿಗರಿಗೆ ಅವಕಾಶ ಕೊಟ್ಟಂತೆ ಏನಾಗ್ತದೆ? ಮತ್ತೆ ಬಹಳ ಪ್ರಮುಖವಾಗಿ ಆರ್ಥಿಕ ವಿಚಾರಕ್ಕೆ ಬಂದಾಗ, ಈಗ ಬೆಂಗಳೂರು ಪಶ್ಚಿಮವಾಗಿ ಬೆಂಗಳೂರು ದಕ್ಷಿಣ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈಗ ಯಾವ ಪ್ರದೇಶ ಹೆಚ್ಚು ಆರ್ಥಿಕತೆಯನ್ನ ಉತ್ಪಾದನೆ ಮಾಡುತ್ತೆ ಅದಕ್ಕೆ ಮೆಚ್ಚು ಆರ್ಥಿಕತೆಯನ್ನ, ಆರ್ಥಿಕ ವ್ಯವಸ್ಥೆಯನ್ನ ಕೊಟ್ಟಾಗ ಮತ್ತೆ ಇಲ್ಲಿ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ಹಾಗೆ ಉಳಿಯುತ್ತಲ್ವಾ? ಸೊ ಇದಕ್ಕೂ ಕೂಡ ಪ್ರಮುಖ ಅಂಶವನ್ನು ಹೇಗೆ ಕೊಡ್ತೀರಾ, ಯಾವ ರೀತಿ ನ್ಯಾಯವನ್ನು ಕೊಡ್ತೀರಾ? ಮತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿ BWSSB ಇರ್ಬೋದು, ಬೆಸ್ಕಾಂ ಇರ್ಬೋದು, BDA, ಈ ಹಿಂದೆ ಕೂಡ ಬಿಬಿಎಂಪಿ ಜೊತೆ ಬಹಳಷ್ಟು ಒಂದು ರೀತಿ ಅವರಿಗೆ ಟಗ್ ಆಫ್ ವಾರ್ ಇತ್ತು. ಇವತ್ತು 5 ಕಾರ್ಪೊರೇಷನ್ ಗಳನ್ನ ಮಾಡಿದಾಗ ನೀವು ಇವ್ರ ಜೊತೆ ಯಾವ ರೀತಿ ಸಮನ್ವಯವನ್ನ ಸಾಧಿಸ್ತೀರಾ? ನಿಜವಾಗ್ಲೂ ಅವರನ್ನ ಒಂದು ವೇದಿಕೆಯಲ್ಲಿ ತಂದು ಬೆಂಗಳೂರಿನ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಲೋಪದೋಷಗಳಿದ್ದಾಗ ಮತ್ತೆ ಇವತ್ತು ಡಿಲಿಮಿಟೇಷನ್ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಉದಾಹರಣೆ ಇದೆ. ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಾರ್ಡ್ಗಳನ್ನ ಸೇರಿಸ್ಕೊಂಡು ಬೇಡದೇ ಇರ್ತಕ್ಕಂಥದನ್ನ ಒಡೆದು ಹಂಚಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಲೋಪದೋಷಗಳಿದ್ದಾಗ ನಿಜವಾಗ್ಲೂ ಯಾವ DK ಶಿವಕುಮಾರ್ ಅವರು ಕೆಂಪೇಗೌಡರ ಮಗ ಅಂತ ಹೇಳ್ತಾರೆ, ನಿಜವಾಗ್ಲೂ ನೀವು ಬೆಂಗಳೂರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತಂದ್ರೆ ಬೆಂಗಳೂರು ಇರ್ತಕ್ಕಂಥ ಬಿಬಿಎಂಪಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಯಾವ ತರ ಮಾಡ್ಬೇಕಾಗಿತ್ತು ಸರ್? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ತರ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡೆವಲಪ್ಮೆಂಟ್. ಈ ಹಿಂದೆ ವಿಂಗಡಣೆ ಮಾಡಬಾರ್ದಾಗಿತ್ತ? ಇದು ವಿಂಗಡಣೆ ಅವಶ್ಯಕತೆ ಇರಲಿಲ್ಲ ಸರ್, ಯಾಕಂದ್ರೆ ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್. ಕೋಲ್ಕತ್ತಾದಲ್ಲಿ ಏನಾಯ್ತು, ದೆಹಲಿಯಲ್ಲಿ ಏನಾಯ್ತು, ಸಂಪೂರ್ಣ ಎಲ್ಲ ಕಡೆ ಫೇಲ್ಯೂರ್ ಆಗಿದೆ ಸರ್. ಮುಂಬೈದು ಮಾತಾಡಿ ಹಂಗೇನೆ. ಮುಂಬೈಯಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ? ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಹಿಂದುಳಿದಿದೆ. ಸೊ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು 2006ರಲ್ಲಿ, ಇದೇ 2006ರಲ್ಲಿ ಯಾವಾಗ ಬೆಂಗಳೂರನ್ನ ಡಿವೈಡ್ ಮಾಡ್ಬೇಕೆನ್ನುವಂತ ಆಸ್ಪೆಕ್ಟ್ ಬಂದಾಗ ನಾವೇನ್ ಮಾಡಿದ್ವಿ, ಕನ್ನಡಿಗರಿಗೆ ಅಸ್ಮಿತೆ ಕೊಡಬೇಕು, ಕನ್ನಡಿಗರಿಗೆ ಸ್ವಾತಂತ್ರ್ಯ ಕೊಡಬೇಕೆನ್ನುವ ಕಾರಣಕ್ಕೆ ಈ ಅರ್ಬನ್ ಅಂದ್ರೆ ಏನು ನಗರ ಪಂಚಾಯತಿ ಮಟ್ಟದನ್ನ ಸೇರಿಸ್ಕೊಂಡು ಬಿಬಿಎಂಪಿಯನ್ನ ಬೃಹದಾಕಾರವಾಗಿ ಬೆಳೆಸಿ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಏಡ್ ಅನ್ನ, ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ವಿ. ನೀವು ಮಾಡೋದಾದ್ರೆ ಇದನ್ನ ಮಾಡಿ. ನೀವು ಇಡೀ ಬೆಂಗಳೂರನ್ನು ಹೊಡೆದ್ಬಿಟ್ಟು ಯಾವ ರೀತಿ ನೀವು ಎಲ್ಲರನ್ನೂ ಕೂಡ ಒಂದೇ ತಗಡಿಯಲ್ಲಿ ತೂಗಕ್ಕಾಗತ್ತಾ? ಫೈನ್. ಸಂದೀಪ್ ಅವರೇ, ಈಗ ಒಬ್ರು ಬಿಬಿಎಂಪಿ ಎಲೆಕ್ಷನ್ನೇ ಮಾಡಲಿಲ್ಲ. ಈ ಬೆಂಗಳೂರನ್ನ ವಿಭಜನೆ ಮಾಡ್ತಕ್ಕಂಥ ವಿಚಾರ ಇವತ್ತು ನಿನ್ನೆದಲ್ಲ. ಇಲ್ಲಿ ಇಬ್ಬರು ವಕ್ತಾರ ಕೂತಿದಾರಲ್ಲ, ಇಬ್ಬರು ಕಾಲದಲ್ಲೂ ಇತ್ತದು, ಇಬ್ಬರು ಕಾಲದಲ್ಲೂ ನಡೆದಿದೆ ಅದು. ಯಾವ್ಯಾವ ವಾರ್ಡ್ ಎಲ್ಲ ಸೇರಬೇಕು, ಏನು ಕತೆ ಅಂತ ಹೇಳಿ ಅವರು ಕೈ ಜೋಡಿಸಿದ್ದಾರೆ, ಇವರು ಕೈ ಜೋಡಿಸಿದ್ದಾರೆ. ಬುಕ್ಗಳು ಪ್ರಿಂಟ್ ಮೇಲೆ ಪ್ರಿಂಟ್ ಆಗಿದ್ದು ಹೌದು, ಜಾರಿ ಬರ್ತಾ ಇರೋದು ಇವ್ರ ಕಾಲದಲ್ಲಿ, ಯಾವುದು ಕಾಂಗ್ರೆಸ್ನವ್ರ ಕಾಲದಲ್ಲಿ. ಈ ಒಡೆದು ಬಿಟ್ರೆ ಅಥವಾ ವಿಭಜಿಸಿದರೆ, ಡಿಲಿಮಿಟೇಷನ್ ಮಾಡಿಬಿಟ್ರೆ ಅಭಿವೃದ್ಧಿ ಆಗತ್ತಾ ಆಗಲ್ವಾ? ರಮಾಕಾಂತ್ ಇದರಲ್ಲಿ 2-3 ಅಂಶಗಳಿದೆ. ಒಂದು, ನಮ್ಮ ಬಿಜೆಪಿ ರೆಪ್ರೆಸೆಂಟೇಟಿವ್ ಚೆನ್ನಾಗಿ ಮಾತಾಡಿದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ GPA ಬಿಲ್ ಬಂದಾಗ ಬಿಜೆಪಿ ಅವರೆಲ್ಲ ತುಂಬಾ ಚೆನ್ನಾಗಿ ಅಪೋಸ್ ಮಾಡಿದ್ರು.
ಆದ್ರೆ ಆ, ಆ, ಇದು ಮೇಲಿನ ಇದು ಅಪರ್ ಹೌಸ್ಗೆ ವೋಟಿಂಗ್ ಬಂದಾಗ ಅವರೆಲ್ಲ ವಾಕೌಟ್ ಮಾಡ್ಬಿಟ್ಟು ಅದನ್ನ ವೋಟಲ್ಲಿ ಪಾಸ್ ಮಾಡಕ್ ಬಿಟ್ಬಿಟ್ರು. ಅಷ್ಟೇ ಅವರು ಅವ್ರು ಹೇಳಿದ ಮಾತರಲ್ಲಿ ಅಷ್ಟು ವಿಶ್ವಾಸ ಇದ್ದಿದ್ರೆ ಅವ್ರ ಅಪರ್ ಹೌಸ್ ಅಲ್ಲಿ ವೋಟ್ ಮಾಡೋದನ್ನ ನಿಲ್ಸ್ಬೇಕಿತ್ತು. ಸುಮಾರು ಬಿಲ್ಗಳನ್ನ ಅವ್ರು ಬ್ಲಾಕ್ ಮಾಡಿದ್ದಾರೆ, ಇದನ್ನ ಯಾಕೆ ಬ್ಲಾಕ್ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಓಕೆ. ಅವರೆಲ್ಲ JDS ಬಿಜೆಪಿ ಅವರು ವಾಕೌಟ್ ಮಾಡ್ಬಿಟ್ಟು ಅದನ್ನ ಪಾಸ್ ಮಾಡಕ್ ಬಿಟ್ರಲ್ಲ, ಏನಕ್ಕೆ? ಓಕೆ. ಅದೊಂದು. ಈಗ ಇದ್ರ ಬಗ್ಗೆ ನೋಡಿದ್ರೆ ನೋಡಿ, 5 ಕಾರ್ಪೊರೇಷನ್ ಮಾಡೋದು ಒಂದ್ ರೀತಿಯಲ್ಲಿ ವಿಕೇಂದ್ರೀಕರಣ ಅಂತ ಹೇಳ್ಬೋದು. ಅಡ್ಮಿನಿಸ್ಟ್ರೇಟಿವ್ ಆಗಿ ನೋಡಿದ್ರೆ ಟೆಕ್ನಿಕಲಿ ಅದೊಂದು ಒಳ್ಳೆ ಕಾನ್ಸೆಪ್ಟ್. ಆದ್ರೆ ಅದು ಚೆನ್ನಾಗಿ ನಡೆಯಕ್ಕೆ ಇದೇನ್ ಹೇಳೋದು, ಕಾನೂನ್ ಪಾಲನೆ ಮಾಡೋದು ತುಂಬಾ ಮುಖ್ಯ. ರೂಲ್ ಆಫ್ ಲಾ ಅಂತಾರಲ್ಲ, ರೂಲ್ ಆಫ್ ಲಾ, ಟ್ರಾನ್ಸ್ಪರೆನ್ಸಿ ಅಂತದೆಲ್ಲ ಬೇಕಾಗಿರೋ ವಿಷಯಗಳು. ನಮ್ ಬೆಂಗಳೂರಲ್ಲಿ ಕಾನೂನು ಎಲ್ಲಿದೆ? ಈಗ ಎಲ್ಲಾ ಕಡೆ ಬರೀ ಅಕ್ರಮ ಕಟ್ಟಡಗಳು, ಅನಧಿಕೃತ ಕಟ್ಟಡಗಳು. ಇದ್ರಲ್ಲಿ ನೋಡಿ, ಇವರು ಗವರ್ಮೆಂಟ್ ಈಗ ಒಂದರಿಂದ ಒಂದು ಹಿಂದೆ ಏನ್ ಹೇಳೋದು, ಸರ್ಕ್ಯುಲರ್ಗಳು ಪಾಸ್ ಮಾಡಿ ಅನಧಿಕೃತ ಕಟ್ಟಡಗಳನ್ನ ಇದು ರೆಗ್ಯುಲರೈಸ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿ ನೋಡಿದ್ರೆ ಇದು ವಿಕೇಂದ್ರೀಕರಣ ಈ ರೀತಿ ಇರ್ಬೋದು. ಆದ್ರೆ ನೋಡಿ, 5 ಕಾರ್ಪೊರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಮೇಲ್ಗಡೆ ಒಂದು GBA ಅಂತ ಅಥಾರಿಟಿ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಯಾವ್ದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ, ಎಲ್ಲ ಸ್ಟೇಟ್ ಮತ್ತೆ ಬ್ಯೂರೋಕ್ರಾಟ್ಸ್ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದೊಂದ್ ರೀತಿ ಕೇಂದ್ರೀಕರಣ ಆಯ್ತು ಮತ್ತೆ. ಸೊ ಅದು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ಕೊಂಡು ರೀಸೆಂಟ್ರಲೈಸೇಷನ್ ಮಾಡ್ತಿದಾರೆ. ತುಂಬಾ ದೊಡ್ಡ ತಪ್ಪು. ಈ ರೀತಿ ಜನರ ಕಣ್ ಮೇಲೆಲ್ಲ ಇದ್ ಮಾಡ್ತಾ ಇದಾರೆ. ಸೊ ಇದು ತುಂಬಾ ತಪ್ಪು ವಿಷಯಗಳು. ಮತ್ತೆ ಈಗ ಏನ್ ಹೇಳ್ತೇವೆ, ಈಗ ಡಿಲಿಮಿಟೇಷನ್ ಬೌಂಡ್ರೀಸ್ ಮಾಡ್ಕೊಂಡಿದಲ್ಲ, 2 ಗವರ್ಮೆಂಟ್ ನೋಡಿ, ಕಳೆದ 5 ವರ್ಷದಲ್ಲಿ 2 ಸರಿ ಡಿಲಿಮಿಟೇಷನ್ ನಡೆದಿದೆ. 2022 ಅಲ್ಲಿ ಮತ್ತೆ 2024 ಅಲ್ಲಿ 2 ಸರಿ ನಡೆದಿದೆ. ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಸರ್ಕಾರ ಇದ್ದಾಗ ನಡೀತು, ಒಂದೀಗ ಕಾಂಗ್ರೆಸ್ ಸರ್ಕಾರ ಇದೆ. 2 ಸರಿನೂ ನೋಡಿ ನೀವು ಅವರ ವಾರ್ಡ್ ಸೈಜ್ ಗಳು ಮಾಡಿದಾರಲ್ಲ, ವಾರ್ಡ್ ಬೌಂಡ್ರೀಸ್, ಅದನ್ನೆಲ್ಲ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಜೆರ್ರಿ ಮ್ಯಾಂಡ್ರಿಂಗ್ ಅಂತ. ಜೆರ್ರಿ ಮ್ಯಾಂಡ್ರಿಂಗ್ ಅಂದ್ರೆ ಏನು? ಒಂದ್ ಏರಿಯಾದಲ್ಲಿ ಎಲ್ಲೆಲ್ಲಿ ಯಾರ ಪಾರ್ಟಿಗೆ ಸಪೋರ್ಟ್ ಅಲ್ಲಿ ಜನ ಜಾಸ್ತಿ ಇರ್ತಾರೋ ಆ ಕಡೆ ನಿಂಗೆ ಸೇರ್ಕೊಂಡ್ಬಿಟ್ಟು ಒಂದು ವಿಚಿತ್ರವಾದ ಬೌಂಡ್ರಿಗಳನ್ನ ಮಾಡ್ಕೊಳ್ತಾರೆ. ಇದು 3ನೇ ಸಾರಿ ಈಗ ನಡೀತಾ ಇರೋದು, ಕಳೆದ 5 ವರ್ಷದಲ್ಲಿ ಡಿಲಿಮಿಟೇಷನ್. 3ನೇ ಸಾರಿ ಕೂಡ ಈಗ ನಾನು ವಾರ್ಡ್ ಬೌಂಡ್ರೀಸ್ ನೋಡ್ತಾ ಇದೀನಿ. ಈಗ ಇನ್ನು ಸಣ್ಣ ಮಾಡಿದ್ದಾರೆ ವಾರ್ಡ್ಸ್, ಅದು ತುಂಬಾ ಒಳ್ಳೇದು. ಎಷ್ಟು ಸಣ್ಣದಿರುತ್ತೋ, 1ರಿಂದ 2 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಇರ್ಬೇಕು ಒಂದು ವಾರ್ಡ್, ಅವಾಗ ಮ್ಯಾನೇಜಬಲ್ ಇರುತ್ತೆ, ಅದು ಒಳ್ಳೇದು. ಆದ್ರೆ ಡಿಮೆನ್ಷನ್ಸ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಶೂ ತರ ಇರತ್ತೆ, ಯಾವ್ದೋ ರೀತಿ ಶೇಪ್ಗಳು. ಬೆಲತೂರ್ ವಾರ್ಡು 3 ಪಾಕಿಸ್ತಾನ್ಗಳ ತರ ಇದೆ, ಕನೆಕ್ಷನ್ ಇಲ್ಲ. ಈ ರೀತಿ ಎಲ್ಲ ಹೆಂಗೆ ಇವ್ರಿಗೆ ಉಳಿಯತ್ತೆ? ಈ ತರ ಎಲ್ಲ ಹೊಳಿಯೋದು ಹೆಂಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಅವ್ರ ಗೈಡ್ ಲೈನ್ಸ್ ಅಲ್ಲೇ ಇದೆ, ವಾರ್ಡ್ ಡಿಲಿಮಿಟೇಷನ್ ಕಮಿಟಿ ಗೈಡ್ ಲೈನ್ಸ್ ಅಲ್ಲಿ ಅದೊಂಥರ ಮ್ಯಾನೇಜಬಲ್ ಇರ್ಬೇಕು, ಈಕ್ವಿ ಡಿಸ್ಟೆಂಟ್ ಇರ್ಬೇಕು, ಸ್ಪ್ರೆಡ್ ಆಫ್ ಸರ್ವಿಸಸ್ ಇರ್ಬೇಕು, ಪಾಪ್ಯುಲೇಷನ್ ಸೆಂಟರ್ಸ್ ಅಲ್ಲಿ ಇದನ್ನ ನೋಡ್ಬೇಕು. ಅಂದ್ರೆ ಒಂದ್ ರೀತಿ ಸರ್ಕ್ಯುಲರ್ ಆಗಿರ್ಬೇಕು, ಒಂದು ರೇಡಿಯಸ್ ಎಲ್ಲ ಈಕ್ವಿ ಡಿಸ್ಟೆಂಟ್ ಇರ್ಬೇಕು. ಆ ರೀತಿ ಮಾಡ್ಕೊಂಡ್ರೆ ವಾರ್ಡ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಸಿಟಿಸನ್ಸ್ ಇರ್ಲಿ ಅಥವಾ ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ಲಿ, ಆಡಳಿತ ನೀವ್ ಹೇಳಿದ್ರಲ್ಲ, ಆಡಳಿತಕ್ಕೆ ಅನುಕೂಲವಾಗಿ ಒಂದ್ ರೀತಿ ಬೌಂಡ್ರೀಸ್ ಇರ್ಬೇಕು. ಇದು ಯಾವ್ದಾವ್ದೋ ವಿಚಿತ್ರ ಶೇಪ್ ಗಳಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಯಾರ್ಗ ಅನುಕೂಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಡಳಿತಕ್ಕಂತೂ ಅನುಕೂಲವೇ ಆಗಲ್ಲ. ಫೈನ್. ಈ BBMP ವಿಭಜನೆ ಅಂತ ಬಂದಾಗ ಅಥವಾ BBMP ಚುನಾವಣೆ ಅಂತ ಬಂದಾಗ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಅನೇಕ ಪಕ್ಷಗಳಿದ್ದು, JDSಗಾದ್ರೂ ಇದೇ ಮಾತೆ, BJPಗಾದ್ರೂ ಇದೇ ಮಾತೆ, ಕಾಂಗ್ರೆಸ್ಗಾದ್ರೂ ಇದೇ ಮಾತೆ. ನಟರಾಜಗೌಡ್ರೆ, ಎಲೆಕ್ಷನ್ ನಡೆಸೋಕ್ಕೆ ಅವ್ರಿಗೆ ಮನಸ್ಸಿರಲ್ಲ. ಯಾರೋ ಒಬ್ಬ ಕಾರ್ಪೊರೇಟರ್ ಆಗ್ತಾನೆ, ಕಾರ್ಪೊರೇಟರ್ ಆದ್ಮೇಲೆ ಅವನ ಕೈಗೆ ಒಂದಷ್ಟು ಯೋಜನೆಗಳು ಸಿಗ್ತವೆ, ಅದರಿಂದ ಒಂದಷ್ಟು ಹಣ ಗಳಿಸ್ಬಿಡ್ತಾನೆ ಅವನು. ಆ ನಂತರ ಅದೇ ಭಾಗದ MLA ವಿರುದ್ಧ ಮೀಸೆ ತಿರುತ್ತಾನೆ. ಈ ಥರ ಆ ವ್ಯಕ್ತಿನ MLA ಮಟ್ಟಕ್ಕೆ ನಾವ್ಯಾಕೆ ಬೆಳೆಸ್ಬೇಕು, ಎಲೆಕ್ಷನ್ ಮಾಡೋದೇ ಬೇಡ ಅಂತೇಳಿ ತಿಳ್ಕೊಂಡು ಬರ್ತಾ ಇದ್ದಾರೆ ಇವರು. ಇದೊಂದು ಭಾಗ. ಇನ್ನು ಈ ಶೇಪ್ ವೈಸು, ಆಗಲೇ ಸಂದೀಪ್ ಅವರು ಮಾತಾಡ್ತಾ ಇದ್ರು, ಶೇಪ್ ವಿಚಾರಕ್ಕೆ ಬಂದಾಗ ರೇಡಿಯಸ್ ಕರೆಕ್ಟಾಗಿ ಇಟ್ಕೋಬೇಕು. ಒಂದು ಕ್ಷೇತ್ರ ಅಂತ ಬಂದಾಗ ಸಮಾನ ಅಂತರದಲ್ಲಿ ಎಲ್ಲವೂ ಇದ್ದಾಗ ಒಂದು ಆಡಳಿತಾತ್ಮಕ ನಿರ್ಧಾರ ತಗೊಂಡ್ರು ಕೂಡ ರೀಚ್ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ. ಒಂದು ಅಮೀಬಾ ಶೇಪು, ಇನ್ನೊಂದು ಆಫ್ರಿಕಾ ಶೇಪು, ಇನ್ನೊಂದು ಯಾವುದೋ ಶೂ ಶೇಪು, ಇನ್ನೊಂದು ಯಾವುದೋ ಬೇರೆ ಬೇರೆ ಥರ ಶೇಪಲ್ಲಿ ಇದ್ದುಬಿಟ್ಟಾಗ ಆಳ್ವಿಕೆ ಮಾಡೋದು ಹೇಗೆ ಅಂದರೆ, ಅವ್ರವ್ರ ಮತದಾರ ಎಲ್ಲೆಲ್ಲೆಲ್ಲಿ ಚೆನ್ನಾಗಿರ್ತಾರೋ ಬೇರೆಯವ್ರನ್ನ ಎಲ್ಲೆಲ್ಲಿ ಡಿವೈಡ್ ಮಾಡಬಹುದು, ಆ ಥರ ಪೆನ್ಸಿಲಲ್ಲಿ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಮ್ಯಾಪಲ್ಲಿ ಅಂತ. ಇಲ್ಲ, ಈಗ ಸಂದೀಪ್ ಅವರು ಕೂಡ ಈಗ ಯಾವುದೋ ಬೆಳ್ಳಂದೂರು 3 ಪಾಕಿಸ್ತಾನ ಆಯಿತು ಅಂತ ಇವರು ಒಂದು ಕೊಲಂಬಸ್ ಅಥವಾ ವಾಸ್ಕೋಡಿಗಮ ಥರ ಕನ್ನಡದಂಗೆ ಹೇಳಿದ್ರು. ಈಗ ಅದು ತಮಾಷೆಗೆ ಇರಲಿ. ಆದರೆ ಒಂದು ಅಧಿಕಾರ ವಿಕೇಂದ್ರೀಕರಣ ಅಂತ ಅಂದಾಗ, ಡಿಲಿಮಿಟೇಷನ್ ಅಂದಾಗ, ಒಂದು ಜನಸಾಂದ್ರತೆ,
ಆಮೇಲೆ ಏರಿಯಾ ಸ್ಕ್ವೇರ್ ಕಿಲೋಮೀಟ್ರು, ಆಮೇಲೆ ಯಾವ ಮುಖ್ಯ ರಸ್ತೆ, ಯಾವ ಅಡ್ಡ ರಸ್ತೆ ಅಥವಾ ರಾಜಕಾಲುವೆ ಅದನ್ನ ನೋಡಿಕೊಂಡೆ ಇದನ್ನು ಡಿವೈಡ್ ಮಾಡೋದು. ಆಮೇಲೆ ನಮಗೂ ಒಂದು ನಿಗದಿತ ಸಮಯ ಕೊಟ್ಟಿದ್ದಾರೆ, ಕೋರ್ಟ್ ನಿಗದಿತ ಸಮಯ ಇದೆ, ನಾವು ಚುನಾವಣೆ ಮಾಡಲೇಬೇಕು ಅಂತ ಒಂದು ಬದ್ಧತೆ ಇದೆ. ಚುನಾವಣೆ ಸುಮ್ಮನೆ ಮೂಗಿಗೆ ತುಪ್ಪ ಸವರೋದು, ಮೊಣಕಾಯಿಗೆ ತುಪ್ಪ ಸವರೋದಲ್ಲ. ಬೇಡ. ಯಾಕಂದ್ರೆ ನಾವು ನೀವು ಕಣ್ಣಲ್ಲಿ ನೋಡಿದ್ವಿ, ಕೋವಿಡ್ ಟೈಮಲ್ಲಿ ಒಬ್ಬ ಜನಪ್ರತಿನಿಧಿ ಇದ್ದಿದ್ರೆ, ಕಾರ್ಪೊರೇಟರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದ, ಆ ಸಮಯದಲ್ಲಿ ಅಗತ್ಯ ಇತ್ತು ಅಂತ ನಾವು ನೀವು ಮಾತಾಡಿದ್ದೀವಿ. ಸೊ ಅದಕ್ಕಾಗಿ ನಮ್ಗೇನಂದ್ರೆ ಚುನಾವಣೆ ಮಾಡಲೇಬೇಕು. ಕೆಲವ್ರಿಗೆ ಅಮೀಬಾ ಅನ್ಲಿ, ಕೆಲವ್ರು ಎಂಟಮೀಬಾ ಅನ್ಲಿ, ಇಲ್ಲ ಏನಾದ್ರು ಅನ್ಲಿ ಅದು ಮ್ಯಾಪ್ನ, ಆದ್ರೆ ನಾವು ಚುನಾವಣೆ ಮಾಡಲೇಬೇಕಂತ ತೀರ್ಮಾನ ಮಾಡಿದ್ದೀವಿ. ನೋಡ್ರಿ, ಕಸದ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ, 800 ಸ್ಕ್ವೇರ್ ಕಿಲೋಮೀಟರ್. ಆಮೇಲೆ ಅವೈಜ್ಞಾನಿಕವಾಗಿ 110 ಕಿಲೋಮೀಟರ್ ಒಳಗೆ ತಗೊಂಡ್ಮೇಲೆ BBMPಗೆ 2010ರಲ್ಲಿ ಅದಕ್ಕೆ ನೀರು ಕೊಡೋಕ್ಕಾಗಲಿಲ್ಲ, ಅವ್ರಿಗೆ ಒಳಚರಂಡಿ ಸರಿ ಮಾಡ್ಲಿಕ್ಕಾಗಲಿಲ್ಲ, ವಿದ್ಯುತ್ ಸರಿಯಾಗಿ ಕೊಡೋಕ್ಕಾಗಲಿಲ್ಲ, ರಸ್ತೆಗಳು ನಿರ್ಮಾಣ ಆಗಿಲ್ಲ, ಕಸ ವಿಲೇವಾರಿಗೆ ವೈಜ್ಞಾನಿಕವಾಗಿ ಮಾಡೋಕ್ಕಾಗಲಿಲ್ಲ. ಅದೆಲ್ಲವ ಸಮಸ್ಯೆಗಳನ್ನ ಪರಿಹರಿಸಬೇಕು. ಆಮೇಲೆ ಈ ರಾಜಕಾಲುವೆ ಒತ್ತುವರಿಯನ್ನು ತೆಗಿಬೇಕು, ಅಲ್ಲಿ ಬಫರ್ ಝೋನ್ ಅಲ್ಲಿ ರಸ್ತೆ ಮಾಡಬೇಕು, ರಾಜಕಾಲುವೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕು. ಈಗ ನೀವೇ ನೋಡಿದ್ರಿ 13,000 ಪಾಟ್ ಹೋಲ್ಗಳನ್ನು ನಾವು ಲಾಸ್ಟ್ 1 ತಿಂಗಳಲ್ಲಿ ಮುಚ್ಚಿದ್ದೆ ಬೆಂಗಳೂರಿನಲ್ಲಿ. ಯಾಕೆ 2012-13ರಲ್ಲಿ 2022-23ರಲ್ಲಿ ಆಗಿರತಕ್ಕಂಥ ರಸ್ತೆಗಳು ಇವಾಗ 2 ವರ್ಷ ಕಿತ್ತೋಗಿದ್ದಾವೆ. 2 ವರ್ಷ ಬೆಂಗಳೂರಿನಲ್ಲಿ ಅಂತಹ ಕಳಪೆ ಕಾಮಗಾರಿಯನ್ನ ಗುತ್ತಿಗೆದಾರರಾಗಲಿ ಆಗಿನ ಸರ್ಕಾರ ನೇರವಾಗಿ ಅವಾಗ BBMP ಒಬ್ಬ ಇನ್ಚಾರ್ಜ್ ಮಿನಿಸ್ಟರ್ ಇರಲಿಲ್ಲ ಬೆಂಗಳೂರಿಗೆ, ಮುಖ್ಯಮಂತ್ರಿಗಳು ನೇರವಾಗಿ ಬೊಮ್ಮಾಯಿ ಅವರು ನೇರವಾಗಿ ನೋಡ್ಕೊಂತ ಇದ್ರು. ಅವ್ರು ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ, ಅವ್ರು ಬರೀ ಅಜಾನು ಹಿಜಾಬು ಅಲಾಲ್ ಕಟ್ಟು ಜಟಕ ಕಟ್ಟಲ್ಲೇ ಕೂತಿದ್ರು. ಸೊ ಈ ಸಮಯದಲ್ಲಿ ನಾವು ವಿಕೇಂದ್ರೀಕರಣ ಮಾಡಬೇಕು, ಜನಗಳಿಗೆ ಅವಕಾಶ ಕೊಡಬೇಕು, ಜನಗಳು ಮತದಾರರನ್ನ ಆಯ್ಕೆ ಮಾಡಿ, ಜನಪ್ರತಿನಿಧಿಗಳ ಆಯ್ಕೆ ಮಾಡಿ ಅವ್ರು ಕೆಲಸ ಮಾಡಿಸ್ಕೋಬೇಕು. ಆ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಇನ್ನು ಬೇರೆಯವ್ರು ಯಾರೇನು ಹೇಳಿದ್ರು ಕೂಡ ಅದಕ್ಕೆ ನಾವು ನಗಣ್ಯ. ಬೇರೆದೆಲ್ಲ ಹೌದು, ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಮ್ಯಾಪ್ ನೋಡಕ್ಕೆ ಡಿಸೈನ್ ಆಗಿರ್ಬೇಕಾಯ್ತು, ಎಲ್ಲ ಸ್ಕ್ವೇರ್ ಆಗಿರ್ಬೇಕಾಯ್ತು, ಸರ್ಕಲ್ ಆಗಿರ್ಬೇಕಾಗಿತ್ತು, ಅವೆಲ್ಲ ಮಾತಿಗಷ್ಟೇ. ನಾವ್ ಹೇಳಿದಲ್ಲ, ರಾಜಕಾಲುವೆ ಮುಖ್ಯ. ವೋಟರ್ನೆಲ್ಲ ಹೆಂಗ್ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ನೀವು ಮ್ಯಾಪ್ಗಳಲ್ಲಿ ವೋಟರ್ನ ಡಿವೈಡ್ ಮಾಡಿದ್ರೆ ನೀವು ಸಪೋಸ್ ಮುನಿರತ್ನ ಅವ್ರು ಕೆಲವು ಕಡೆ ಎಲ್ಲಿ ಚೆನ್ನಾಗಿದ್ದಾರೋ ಅದನ್ನ ಈ ಕಡೆ ಕ್ಷೇತ್ರಕ್ಕೆ ಹಾಕೊಂಡ್ಬಿಟ್ರೆ ಆ ಮತಗಳು ಒಂದ್ ವೇಳೆ ಈ ಕಡೆ ವಿಧಾನಸಭಾ ಕ್ಷೇತ್ರಕ್ಕೆ ಪೂರ್ತಿ ಅವು ಬಿಜೆಪಿಗೆ ಬಿದ್ರು ಗೆಲ್ಲಕ್ಕಂತೂ ಆಗಲ್ಲ. ನೋಡಿ, ಒಂದೇನ್ ಗೊತ್ತಾ, ಆ ತರ ಏನಾದ್ರು ಪ್ಲಾನ್ ಮಾಡಿದ್ರೆ ಜನ ಏನ್ ಗೊತ್ತಾ, ಜನ ಮತ ಹಾಕೋರು ಮತ ಹಾಕಿ ಹಾಕ್ತಾರೆ. ರಾಜರಾಜೇಶ್ವರಿ ನಗರ ಕೊಡ್ರೆ, ರಾಜರಾಜೇಶ್ವರಿ ನಗರ ಅಲ್ಲಿ ಯಾವ್ದೋ ಒಂದ್ 3 ಹಳ್ಳಿನೋ 4 ಹಳ್ಳಿನೋ ಅಥವಾ 10 ಹಳ್ಳಿನೋ 10 ಭಾಗನೋ ಅಂತ ಅಂದ್ಕೊಳ್ಳಿ. 10 ಭಾಗದಲ್ಲಿ ಬಿಜೆಪಿಗೆ ಓಟ್ ಇತ್ತಪ್ಪ. ಸಾಮಾನ್ಯ ಆ ಕಾರ್ಯಕರ್ತರು ಚೆನ್ನಾಗಿ ಗೊತ್ತಿರುತ್ತೆ, ಏಜೆಂಟ್ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಭಾಗದಲ್ಲಿ ಓಟ್ ಬರುತ್ತೆ ಅಂತ. ಅದನ್ನಲ್ಲಿ ಕತ್ತರಿಸಿ ಅದನ್ನ ಇನ್ನೊಂದು ಯಾವ್ದೋ ಕ್ಷೇತ್ರಕ್ಕೆ ನೀವು ಹಾಕೊಂಡ್ರಿ ಅಂತ ಅನ್ಕೊಳ್ಳಿ. ಆ ಓಟು ಬಿಜೆಪಿಗೆ ಬಿದ್ಕೊಳ್ಳಿ, ಅಲ್ಲಿ ಕ್ಷೇತ್ರ ಬೇರೆ ಇರುತ್ತೆ, ಬಿಜೆಪಿಗೆ ಬಿದ್ರೂ ಅಲ್ಲಿ ಕಾಂಗ್ರೆಸ್ ತೊಂದರೆ ಅಂತೂ ಆಗಲ್ಲ. ಅದು ನಗಣ್ಯ ಅನ್ನುವಂತ ಓಟ್ಗಳಾಗ್ಬಿಡ್ತವೆ ಅಂತ ಡಿವೈಡ್ ಮಾಡಿರ್ಬಾರ್ದು ನೀವು. ಬಿಜೆಪಿಗೂ ತೊಂದರೆ ಆಗಲ್ಲ. ಇಡೀ ಬೆಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಪಾಲಿನಲ್ಲಿದ್ದೀವಿ. ಓಕೆ, ಹೋರಾಟದಲ್ಲಿ ಸಮಪಾಲಿದ್ದೀವಿ. ಚುನಾವಣೆಯಲ್ಲಿ BBMP 198ರಲ್ಲಿ ನಾವು 101 ತಗೊಂಡ್ರೆ ಅವ್ರು 97, ಇಲ್ಲ ಅವ್ರು 97 ತಗೊಂಡ್ರೆ ಇಷ್ಟು ಈಕ್ವಲ್ ಇದ್ದೀವಿ. JDS ನ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲ MLAಗಳು 28 ಕ್ಷೇತ್ರಗಳಲ್ಲಿ ನಾವು 14, ಅವ್ರು 14, ನಾವು 15, ಅವ್ರು 13 ಹಿಂಗೆ ಬರ್ತಾ ಇದೀವಿ. ಇದ್ರೊಳಗೇನು ಹೊಸದಿಲ್ಲ. ಮೂರು ಬೆಂಗಳೂರು MP ಗಳು ಅವರೇ ಇದ್ದಾರೆ. ಬಹಳ ವರ್ಷಗಳಿಂದ 3 ಟರ್ಮ್ 4 ಟರ್ಮ್ ಅವರೇ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಏನೋ ಬದಲಾವಣೆ ಆಗುತ್ತೆ, ಇದಕ್ಕಾಗಿ ಚುನಾವಣೆಗಾಗಿ ಮಾಡಿದ್ದಾರೆ, ರಾಜಕೀಯಕ್ಕಾಗಿ ಮಾಡಿದ್ದಾರೆ, ಅವೆಲ್ಲ ಸುಳ್ಳು. ನಿಮ್ಮ ವಿಶ್ಲೇಷಣೆ ಅಂದ್ರೆ ಬಿಜೆಪಿ ಅವರ ವಿಶ್ಲೇಷಣೆ, ಅವ್ರು ಕೊಡ್ತಾರೆ ಆಂಗಲ್. ಅವ್ರಿಗೆ ಯಾಕೆ ಆ ತರ ಆಂಗಲ್ ಕೊಡ್ತಾ ಇದ್ದಾರೆ? ಚುನಾವಣೆ ಕಂಡ್ರೆ ಭಯನ? ಇದೆಲ್ಲ ಫೇಲ್ಡ್ ಮಾಡೆಲ್ ಅಂತ ಹೇಳ್ತಿರೋದು. ಫೇಲ್ ಆಗಿದೆ. ನಾವು ಎಷ್ಟೊಂದು ಕಡೆ ಫೇಲ್ ಆಗ್ಬಿಟ್ಟಿದೆ. ಈಗ ಫೇಲ್ ಆಗಿರಬಹುದು ಬೇರೆ ಕಡೆ, ಇಲ್ಲಿ ದಿಲ್ಲಿನಲ್ಲಿ ಫೇಲ್ಯೂರ್ ಆಗಿರಬಹುದು. ಇದು ಡಿಸೆಂಟ್ರಲೈಸೇಷನ್ ಅಲ್ಲ, ಇದು ಡಿಸೆಂಟ್ರಲೈಸೇಷನ್ ಅಂತ ಸಂದೀಪ್ ಅವರು ಹೇಳ್ಬೋದು. ಯಾಕಂದ್ರೆ ನೋಡಿ, ಏನ್ ಗೊತ್ತಾ, ನಾವು ಆರ್ಥಿಕ ಅಸಮಾನತೆ, ಈಗ ಕೆಲವು ಕಡೆ ತೆರಿಗೆ ಜಾಸ್ತಿ ಕಲೆಕ್ಷನ್ ಆಗ್ತದೆ, ಕೆಲವು ಕಡೆ ಕಲೆಕ್ಷನ್ ಕಡಿಮೆ ಆಗ್ತದೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ನಾವು? ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು? ಯಾರು ಅದನ್ನ ಮಾನಿಟರ್ ಮಾಡಬೇಕು? ಸರ್ಕಾರ ನೇರವಾಗಿ ಮಾನಿಟರ್ ಮಾಡಬಹುದು, ಅಥವಾ GBA ಅಂತ ಮಾಡಿರೋದು ಯಾರಿಗೋ ಮೂಗ್ದಾರ ಹಾಕಿ ಕಂಟ್ರೋಲ್ ಮಾಡ್ಲಿಕ್ಕಲ್ಲ, ಅನುಕೂಲ ಮಾಡ್ಲಿಕ್ಕೆ, ಅವ್ರಿಗೆ ಆರ್ಥಿಕ ಸಂಪನ್ಮೂಲ ಹಂಚಿಕೆ ಮಾಡ್ಕೊಡ್ಲಿಕ್ಕೆ, ಸರ್ಕಾರ ಜೊತೆ ಕೊಂಡಿಯಾಗಿ ಅವರಿಗೆ ಬೇಕಾದಂತ ಸವಲತ್ತು ಕೊಡ. ಈಗ ಬೆಂಗಳೂರು ಇಸ್ ಬೆಂಗಳೂರು, ಇದಕ್ಕೆ ಡೈನಮಿಕ್ ಸಿಟಿ ಅಂತಿದೆ, ಸಿಲಿಕಾನ್ ಸಿಟಿ ಅಂತಿದೆ, ಇಂಡಸ್ಟ್ರಿಗೆ ನಂಬರ್ 1 ಆಗಿದೆ, ಸಿಲಿಕಾನ್ಗೆ ನಂಬರ್ 1 ಆಗಿದೆ, ಎಕ್ಸ್ಪೋರ್ಟ್ಗೆ, IT ಇದರೊಳಗೆ. ಈ ಬೆಂಗಳೂರನ್ನ ಒಂದು ಸ್ಯಾನಿಟರಿ ಉಳಿಸ್ಕೊಳ್ಳೇಬೇಕು. ಅದಕ್ಕಾಗಿ ವಿಕೇಂದ್ರೀಕರಣ ಮಾಡಿ ಒಂದು ಬಾಡಿಯಿಂದ ಅದನ್ನೆಲ್ಲ ಮಾನಿಟರ್ ಮಾಡೋಕ್ಕೆ ಒಂದು ಅವಕಾಶ, ಇದಕ್ಕಿಂತ ಒಂದು ಅದ್ಭುತವಾದ ಅವಕಾಶ ಇದು. ನಾವೇನು ಇನ್ನು ನಮಗೆ ಒಂದ್ಸರಿ 5 ವರ್ಷ ಒಂದು ಟರ್ಮ್ ನಾವು ನೋಡಿಲ್ಲ, ಚುನಾವಣೆ ಆಗಿಲ್ಲ, ಆಗ್ಲೇ ನಾವು ಅದನ್ನ ನೆಗೆಟಿವ್ ಆಗಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಬೆಂಗಳೂರು 5 ವಿಕೇಂದ್ರೀಕರಣ ಆದಾಗ ಎಲ್ಲೋ ತಮಿಳ್ನವ್ರು ಬಂದ್ಬಿಡ್ತಾರೆ, ಎಲ್ಲೋ ಹಿಂದಿಯವ್ರು ಬಂದ್ಬಿಡ್ತಾರೆ. ಆ ತರ ಹೇಳೋದು ಬಿಜೆಪಿ ಮಾಡಲೇಬಾರದು. ನಾನ್ ಕನ್ನಡಿಗ ಮೇಯರ್ ಆಗಿದ್ದು ಫಸ್ಟ್ ಟೈಮ್ ಅಂದ್ರೆ 2019-20ರಲ್ಲಿ ಗೌತಮ್ ಕುಮಾರ್, ಗೊತ್ತಿರ್ಬೇಕು ನಿಮ್, ಬಿಜೆಪಿಯವರು, ಮಾರ್ವಾಡಿ, ರಾಜಸ್ಥಾನ ಮೂಲದವನು. ಅವ್ರು ಇಲ್ಲೇ ಹುಟ್ಟಿ ಬೆಳೆದವರು ಅಲ್ಲ, ಆಯ್ತು. ನಾನ್ ಕನ್ನಡಿಗ ಆಗಿದ್ದು ರಾಜಸ್ಥಾನ ಮೂಲದವನು, ಅವನು ಗೌತಮ್ ಕುಮಾರ್. ಮೇಯರ್ ಮಾಡಿ ಫಸ್ಟ್ ಡೇ ಕೆಲಸ ಮಾಡಿದ್ದೇನು ಗೊತ್ತಾ? ಕೆಂಪೇಗೌಡ ಸ್ಟ್ಯಾಚ್ಯೂಗೆ ಹಾರ ಹಾಕ್ಲಿಲ್ಲ ಆತ. ಸಾವರ್ಕರ್ಗೆ, ಗೋಲ್ವಲ್ಕರ್ಗೆ ಎಲ್ಲಿ BBMP ಕಚೇರಿ ಒಳಗೆ ಫೋಟೋ ಇಟ್ಟು ಹಾರ ಹಾಕಿದ. ನಾನೇ ಪ್ರೊಟೆಸ್ಟ್ ಮಾಡಿದ ಟೈಮಲ್ಲಿ 19-20ರಲ್ಲಿ. ಅದು ಕನ್ನಡ ಕಲ್ಚರು, ಇತಿಹಾಸ, ಇಲ್ಲಿನ ಒಂದು ಪರಂಪರೆ,
ಭಾಷೆ ಇದಕ್ಕೆ ಗೌರವ ಕೊಡುವಂಥವ್ರು ಎಲ್ಲರೂ ಆಗಬೇಕು. ಅದು ಬಿಜೆಪಿಯಲ್ಲಿ ಇರಲಿ, ಕಾಂಗ್ರೆಸ್ ಅಲ್ಲಿ ಇರಲಿ, ಇಲ್ಲ ದಳದಲ್ಲಿ ಇರಲಿ. Okay. ಅದನ್ನ ನಾವು ಪಾರ್ಟಿನಲ್ಲಿ ಆ ಕಲ್ಚರ್ ಬೆಳೆಸಬೇಕು, ಆ ಸಂಸ್ಕೃತಿ ಬೆಳೆಸಬೇಕು. ಇಲ್ಲಿನ ಇತಿಹಾಸಕ್ಕೆ, ಇಲ್ಲಿನ ಪರಂಪರೆಗೆ, ಇಲ್ಲಿನ ಟ್ರೆಡಿಷನ್ಗೆ ಗೌರವ ಕೊಟ್ಟು ಇಲ್ಲಿ ನಮ್ಮವರಲ್ಲಿ ಒಂದಾಗಿ ನೀವು ಇರ್ರಿ ಅಂತ ಹೇಳ್ಬೇಕು ಹೊರತು ಯಾರೋ ಆಗ್ಬಿಡ್ತಾರೆ, ಯಾರೋ ಬಂದ್ಬಿಡ್ತಾರೆ ಅವೆಲ್ಲ ಊಹಾಪೋಹ ಮಾಡಬಾರ್ದು. ಏನು ಅಭಿವೃದ್ಧಿನೇ ಆಗಲ್ವಾ ಹಾಗಾದ್ರೆ ಈ ತರದೆಲ್ಲ ವಿಂಗಡಣೆ ಮಾಡಿಬಿಟ್ರೆ? ಸರ್, ಅಭಿವೃದ್ಧಿ ಆಗಲ್ಲ ಅನ್ನೋದಕ್ಕಿಂತ ಬಹಳ ನಿಮ್ ಕಡೆನೂ ಕಾರ್ಪೊರೇಟರ್ ಗೆಲ್ತಾರೆ ನಾಳೆ ದಿನ, ನಿಮ್ ಕಡೆನೂ ಗೆಲ್ತಾರೆ. ಅದು ಸರ್ವೇ ವಿಂಗಡಣೆ ಆಗ್ಬಿಟ್ಟಿದೆ, ಇವ್ರಿಗೆ ಗೆಲ್ತಾರೆ, ಕೆಲಸಗಳೇ ಆಗಲ್ಲ, ವಿಂಗಡಣೆ ಆಗಿದ್ದೆ ರಾಂಗ್ ಅಂತ ಹೇಳಿದ ಕಾರ್ಪೊರೇಟರ್ ಜವಾಬ್ದಾರಿ. ಅದನ್ನೇ ನಾವು ಹೇಳ್ತಿರೋಂಥದ್ದು. ನೋಡಿ, ಇಲ್ಲಿ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸೆಂಟ್ರಲೈಸ್ಡ್ ಅಪ್ರೋಚ್. ಹೇಗೆ ಅಂತಂದ್ರೆ, ಈಗ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಅನ್ನು ಬಹಳ ಸ್ಪಷ್ಟವಾಗಿ ಓದಿದಾಗ ಅಲ್ಲಿ ಯಾರು ಜನರಿಂದ ಆಯ್ಕೆಯಾಗಿ ಬರೋದು ಅಂದ್ರೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟಾಗ, ನಾಳೆ ಯಾವುದೋ ಒಂದು ಎಕ್ಸಾಂಪಲ್ ಮಲ್ಲೇಶ್ವರಂ ವಾರ್ಡ್, ಶೇಷಾದಿಪುರಂ ವಾರ್ಡ್ ಇಂದ ಆಯ್ಕೆಯಾಗಿ ಬರ್ತಕ್ಕಂಥ ಕಾರ್ಪೊರೇಟರ್ಗೆ ಅಲ್ಲಿನ ಮೂಲಭೂತ ಸಮಸ್ಯೆಗಳು ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗೆ ಗೊತ್ತಿರಲ್ಲ, AS IPS ಆಫೀಸರ್ಗಳಿಗೆ. ಮತ್ತೆ ಬ್ಯೂರೋಕ್ರಸಿನ ನೀವು ಹೆಚ್ಚೆಚ್ಚು ಈ ರೀತಿಯ ಲೋಕಲ್ ಬಾಡೀಸ್ ಅಲ್ಲಿ ತಂದಾಗ ಆ ವರ್ಕಿಂಗ್ ಪ್ರೊಸೀಜರ್ಸ್ ಹೆಚ್ಚೆಚ್ಚು ಲೇಟ್ ಆಗ್ತಾ ಹೋಗ್ತದೆ. ಅವ್ರಿಗೆ ಮತ್ತೆ ಮೇಲಿಂದ ಪರ್ಮಿಷನ್ ತರಬೇಕು, ಮತ್ತೊಂದಕ್ಕೇನೋ ಮೀಟಿಂಗ್ ಅನ್ನು ಮಾಡಬೇಕು, ಮತ್ತೊಂದೇನೋ ಒಂದು ರೀತಿಯ ವ್ಯವಸ್ಥೆಯನ್ನು ತರಬೇಕು. ಇಟ್ ಡಿಲೇಸ್ ದ ಪ್ರಾಸೆಸ್. ನೀವು ಅರ್ಬನ್ ಬಾಡೀಸ್ ಅನ್ನ ಡಿಸೆಂಟ್ರಲೈಸ್ಡ್ ಮಾಡಿ ನಿಜವಾಗ್ಲೂ ಅದನ್ನ ಜನರ ಹತ್ರ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಸಂವಿಧಾನ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇದನ್ನ ವಿರೋಧ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಗ್ರೇಟರ್ ಬೆಂಗಳೂರಲ್ಲಿ ಇದೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಇವತ್ತು ನಿಜವಾಗ್ಲೂ ನಾಗರಿಕರ ಸ್ವಾತಂತ್ರ್ಯವನ್ನ ಕಡಿತಗೊಳಿಸ್ತಕ್ಕಂಥ ಕೆಲಸ ಕೂಡ ಇದ್ರಲ್ಲಿ ಆಗ್ತಾ ಇದೆ. ಸೊ ನಮ್ಮ ಕಲ್ಪನೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ, ನೀವು ಡಿವೈಡ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇರ್ತಕ್ಕಂಥ BBMP ಕೊಡಬೇಕಾಗಿರ್ತಕ್ಕಂಥ ಶಕ್ತಿಯನ್ನ, ಫೈನಾನ್ಷಿಯಲ್ ಏಡ್ ಅನ್ನು ಕೊಟ್ಟಾಗ ಆಟೋಮೆಟಿಕ್ ಆಗಿ ಅದಕ್ಕೆ ಏನೇನು ಬೇಕು ಮೂಲಭೂತ ಹಕ್ಕುಗಳನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ಬೋದು. ಅದ್ ಬಿಟ್ಬಿಟ್ಟು ನೀವು ಗ್ರೇಟರ್ ಬೆಂಗಳೂರನ್ನು ಡಿವೈಡ್ ಮಾಡ್ಬಿಟ್ರೆ, ನೀವೇ ಹೇಳ್ದಂಗೆ ಅದನ್ನ ಡಿವೈಡ್ ಮಾಡಿರುವಂತ ಡಿಲಿಮಿಟೇಷನ್ ಕಂಪ್ಲೀಟ್ ಪೊಲಿಟಿಕಲ್ ಒಂದು ವಿಚಾರವನ್ನು ಇಟ್ಕೊಂಡೆ ಡಿವೈಡ್ ಮಾಡಿದ್ರು. RR ನಗರದ ಎಲ್ಲಾ ವಾರ್ಡ್ಗಳನ್ನ ನೀವು ಬೆಂಗಳೂರು ಪಶ್ಚಿಮದಲ್ಲಿದೆ, ಪೂರ್ವದಲ್ಲಿದೆ, ದಕ್ಷಿಣದಲ್ಲಿದೆ, ಉತ್ತರದಲ್ಲಿದೆ. ಈಗ ನೀವು ಅಲ್ಲಿ ಮೆಕ್ಯಾನಿಸಮ್, ಈಗ MLA ಯಾವ ಆಧಾರದ ಮೇಲೆ ಅವರು ಸರ್ಕಾರದ ಯೋಜನೆಗಳನ್ನು ತರ್ತಾರೆ, ಅಥವಾ ಅಲ್ಲೊಂದು ಫೈನಾನ್ಷಿಯಲ್ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಅಲ್ಲಿ ವ್ಯಯ ಮಾಡಬೇಕು ಅಂತಂದ್ರೆ ಯಾವ ಬೇಸಿಸ್ ಮೇಲೆ, ಯಾರು ಪರ್ಮಿಷನ್ ತಗೋಬೇಕು, ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಾ, ಕನ್ಫ್ಯೂಷನ್ ಶುರು ಆಗ್ತವೆ ಆಬ್ವಿಯಸ್ಲಿ. ಸೊ ಇದೆಲ್ಲ ಏನಿದೆ, ಈ ಪ್ರೋಸೆಸ್ ಅನ್ನ ಮತ್ತು ಈ ಮೆಕ್ಯಾನಿಸಮ್ ಅನ್ನ ಡಿಲೇ ಮಾಡಬೇಕು. ಮತ್ತಷ್ಟು ಗಟ್ಟಿ ಅಂದ್ರೆ ಒಂದ್ ರೀತಿ ಡಿಲೇಯಿಂಗ್ ದ ಪ್ರೋಸೆಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಭಾರತದಲ್ಲಿ, ಕರ್ನಾಟಕದಲ್ಲಿ ಇದುವರೆಗೂ ಆಗಿರುವ ಎಲ್ಲಾ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಸೇರಿಸಿ ನೀವು ಮಾತಾಡ್ತಾ ಇದ್ರ, ಬೆಂಗಳೂರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಬೆಂಗಳೂರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತೀವಿ. ಹಿಂದೆ ವಿಧಾನಸಭಾ ಕ್ಷೇತ್ರಗಳ ವಿಂಗಡಣೆ ಆಯ್ತು, ಉತ್ತರಹಳ್ಳಿ ಅಂತಿದ್ರು, ಕನಕಪುರ ಅಂತ ಇದ್ರು, ಇದೆಲ್ಲ ಆಯ್ತಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಬಂದಿದ್ದೀವಲ್ಲ ನಾವೆಲ್ಲರೂ. ಒಂದ್ ಪಾರ್ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕನಕಪುರ ಏಷ್ಯಾದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ, ಉತ್ತರಹಳ್ಳಿ ಏಷ್ಯಾದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ, ಕೇಳಿದೀವಲ್ಲ ನಾವು. ಸರ್, ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತದ್ದು ಮಾತ್ರ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಅಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಜನರ ಮುಂದೆ ಇಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಬಹಳ ಸ್ಪಷ್ಟವಾಗಿ. ಇದನ್ನ ಹೇಳ್ತಿರೋಂಥದ್ದು. ಈಗ ಕನ್ನಡಿಗರ ಅಸ್ಮಿತೆ ಅಂತ ಮಾತಾಡ್ತೀವಿ. ನಾಳೆ ಈಗ ಅನೇಕ ಈ ಬೆಂಗಳೂರು ಪೂರ್ವ ಪಶ್ಚಿಮ ನೋಡಿದಾಗ ಅನೇಕ ಪರಭಾಷಿಕರಿದ್ದಾಗ ನಾಳೆ ಕನ್ನಡಿಗರಿಗೆಲ್ಲ ಅವಕಾಶ ಸಿಗುತ್ತೆ. ಸರ್, ವೆರಿ ಸಿಂಪಲ್ ಸರ್, ಇಲ್ಲಿ ನೀವು ಡಿಸೆಂಟ್ರಲೈಸೇಷನ್ ಮಾಡ್ತಾ ಇಲ್ಲ, ಸೆಂಟ್ರಲೈಸ್ಡ್ ಅಪ್ರೋಚ್ ಮಾಡಿದಾಗ ಮತ್ತೆ ನೀವು CM ಆಫೀಸ್ ಕುತ್ಕೊಂಡು ನೀವು ಇಲ್ಕಿ ಆಟ ಆಡಿಸ್ತೀರಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಇದೇ ಆಗೋದು. ನೀವು ಇಲ್ಲಿ ಏನೋ ಸಮಸ್ಯೆ ಆದಾಗ ಇಲ್ಲಿ ಮತ್ತೆ ಲೋಕಲೈಸ್ಡ್ ಜನರು ಯಾರಿದ್ದಾರೆ, ಕಾರ್ಪೊರೇಟರ್ ಕೇಳಬೇಕು, ಹೋಗಿ CM ಅನ್ನು ಕೇಳಕ್ಕಾಗುತ್ತ ಅವರು, ಅಥವಾ ಹೋಗಿ IAS IPS ಗಳನ್ನ ಕೇಳಲಿಕ್ಕೆ ಆಗ್ತದ? ಅಪ್ರೋಚಬಲ್ ಇರ್ತಾರ ಅವರು, ನಮಗ್ ಸಿಗ್ತಾರ ಅವರು? ಇವೆಲ್ಲವೂ ಚರ್ಚೆ ಮಾಡ್ಬೇಕು ಸರ್. ನಿಜವಾಗ್ಲೂ ಈ ವಿಚಾರದಲ್ಲಿ, ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಹೆಚ್ಚು ಚಿಂತನ ಮಂಥನ ಆಗ್ಬೇಕಾಗಿತ್ತು. ಈಗ ಅನೇಕ ನಾಗರಿಕರ ವೇದಿಕೆಗಳ ಸಲಹೆ ಸೂಚನೆಗಳನ್ನು ತಗೋಬೇಕಾಗಿತ್ತು. ನೀವು ಅತ್ಯಂತ ವೇಗವಾಗಿ ಇದನ್ನು ತಂದು ತುರ್ಕುವಂತ ಕೆಲಸ ಮಾಡುವಂತ ಅವಶ್ಯಕತೆ ಏನಿತ್ತು? ಸಂದೀಪ್ ಅವರು ಇದ್ದಾರೆ ನಮ್ಮ ಜೊತೆನಲ್ಲಿ, ಅವ್ರನ್ನ ಮಾತಾಡ್ತೀನಿ ನಾನು. ಸಂದೀಪ್ ಅವರು, ಇಲ್ಲಿ ಟೌನ್ ಹಾಲ್ ಸಂಚಾಲಕರಿದ್ದೀರಿ ನೀವು. ನಂದು ಇನ್ನೊಂದು ಮೇಜರ್ ಪಾಯಿಂಟ್ ಇದೆ ಇಲ್ಲಿ. ಈ ಆಳ್ವಿಕೆ ಅಂತ ಬಂದಾಗ ಅಧಿಕಾರಿಗಳು MLA ಮಿನಿಸ್ಟ್ರು, BBMP ಅಧಿಕಾರಿಗಳು ಈ ಕಡೆ MLA ಇರ್ತಕ್ಕಂಥ ಮಿನಿಸ್ಟ್ರು, ಈಸಿ ಅಧಿಕಾರಿ, ಅವರಷ್ಟೇ ಮಾತಾಡ್ಕೋತಾರೆ, ಏನು ಬೇಕೋ ಏನೋ ಮಾಡ್ತಾರೆ, ಚಕಾರಗಳಿರಲ್ಲ, ಯಾರೋ ಮಾತಾಡ್ಕೋತಾರೆ, ಅದೇನು ರೀಚ್ ಆಗಲ್ಲ. ಒಬ್ಬ ಕಾರ್ಪೊರೇಟರ್ ಅಂತ ಬಂದ್ಬಿಟ್ಟಾಗ ಕಾರ್ಪೊರೇಟರ್, ಅಧಿಕಾರಿ, ಜನ, ಮೂರೇ ಈ ಟ್ರಯಾಂಗಲ್ ಅಲ್ಲೇ ನಡೀತಾ ಇರುತ್ತೆ. ಇದು ಎಲ್ಲ ಪಕ್ಷಗಳ ಗೌರ್ಮೆಂಟ್ ಇದ್ದಾಗೂ ನಂದು ಇದೇ ಮಾತೆ. ಕಂಫರ್ಟ್ ಝೋನಲ್ಲಿ MLAಗಳು ಅವ್ರು ಇರ್ತಾರೆ. ಒಬ್ಬ ಕಾರ್ಪೊರೇಟರ್ ಬಂದ, ಅಲ್ಲಿಗೆ ಅವರು ಎಲೆಕ್ಟ್ ಆದ್ರು ಅಂತ ಬಂದಾಗ ಒಂಥರ ಕಸಿಬಿಸಿ. ಇದರ ಮಧ್ಯೆ ಈಗ ನೀರು ಕೊಡಬೇಕು, ರಸ್ತೆ ಕೊಡಬೇಕು, ಚರಂಡಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ್ಡ್ಗಳ ವಿಂಗಡಣೆ ಆದಾಗ ಕೆಲಸಗಳು ಈಸಿ ಆಗ್ತವ ಇಲ್ಲ? ಇಂಥ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಮಾತಾಡ್ತಾ ಇದ್ದೀನಿ, ಕಮಿಷನ್ ಅನ್ನೋ ರಾಕ್ಷಸ ಇನ್ನೂ ಜಾಸ್ತಿ ಆಗ್ಬಿಡ್ತಾನ, ಆಗ ಇನ್ನೊಂದು ಪಾಲ್ ಜಾಸ್ತಿ ಕೊಡ್ಬೇಕಾವಾಗ ಅಂತ. ಈಗ ನೋಡಿ, ಈ ವಾರ್ಡ್ಗಳು ಇರೋದು ಮತ್ತೆ ಕಾರ್ಪೊರೇಟರ್ ಇರೋದು ನಮ್ಮ ಜನರಿಗೆ ಆಡಳಿತ ನಮ್ ಮನೆ ಹತ್ತಿರ ಬರ್ಲಿ ಅಂತಾನೆ ಇರೋದು ಇದ್ರ ಉದ್ದೇಶ. ಆದ್ರೆ ಅದೇನ್ ಹೇಳುದು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತೀವಲ್ಲ,
ಆ, ಸ್ಥಳೀಯ ಆಡಳಿತ. ಸರ್ಕಾರ ಅಂತ ಅದು ನಡಿಬೇಕಂದ್ರೆ ಒಂದು ಅಲ್ಲಿ ಅವ್ರಿಗೆ ಬೇಕಾದಂತಷ್ಟು ಪವರ್ಸ್ ಇರ್ಬೇಕು, ಅಥಾರಿಟಿ ಇರ್ಬೇಕು. ಈ ಗ್ರೇಟರ್ ಬೆಂಗಳೂರು ಬಿಲ್ಲು ಬರ್ತಾ ಇದ್ದಾಗ ಮೊದಲು ಬ್ರ್ಯಾಂಡ್ ಬೆಂಗಳೂರು ಬಿಲ್ ಅಂತ ಬಂತು. ಅದರಲ್ಲಿ ಸುಮಾರು ಒಳ್ಳೆ ಪಾಯಿಂಟ್ಸ್ ಗಳಿತ್ತು. ಅದು ಗ್ರೇಟರ್ ಬೆಂಗಳೂರು ಬಿಲ್ ಆದ ತಕ್ಷಣ ಅರ್ಧ ಒಳ್ಳೆ ಪಾಯಿಂಟ್ಸ್ ಎಲ್ಲ ತೆಗೆದ್ಬಿಟ್ರು. ಮತ್ತೆ ಫೈನಲ್ ವೋಟಿಂಗ್ ಬಂದಾಗ ಪ್ರಮುಖವಾದ ಅಂದ್ರೆ ನಮ್ ದೃಷ್ಟಿಯಲ್ಲಿ ಡೇಂಜರಸ್ ಅಮೆಂಡ್ಮೆಂಟ್ಸ್ ಮಾಡ್ಬಿಟ್ರು. ಒಂದೇನಂದ್ರೆ ಪೋಲ್ ಬೂತ್ ಲೆವೆಲ್ ಅಲ್ಲಿ ಏರಿಯಾ ಸಭಾ ಆಪ್ಷನ್ ಇತ್ತು. ಅಂದ್ರೆ ವಾರ್ಡ್ ಕಮಿಟಿ ಕೆಳಗಡೆ ಏರಿಯಾ ಸಭಾನು ಇರ್ತಾ ಇತ್ತು. ಅಲ್ಲಿ ಏರಿಯಾ ಸಭಾಗೆ ನಾಗರಿಕರು ಅಲ್ಲಿ ಅಪಾಯಿಂಟ್ ಆಗ್ಬೋದು, ಎಲೆಕ್ಟ್ ಆಗ್ಬೋದು ಅಂತ ಇತ್ತು. ಮತ್ತೆ ವಾರ್ಡ್ ಕಮಿಟಿಗೆ ಅಧಿಕಾರ ತುಂಬಾ ಇತ್ತು, ಅಂದ್ರೆ ಪವರ್ಸ್ ಇತ್ತು, ಬಜೆಟ್ ಪವರ್ಸ್ ಇತ್ತು, ಮಾನಿಟರಿಂಗ್ ಅಂತದೆಲ್ಲ ಇತ್ತು. ಫೈನಲ್ ಬಿಲ್ ಬಂದಾಗ ಅದನ್ನೆಲ್ಲ ತೆಗ್ದಾಕ್ಬಿಟ್ರು. ಈಗ ಒಬ್ಬ ವಾರ್ಡ್ ಕಮಿಟಿಗಿರೋ ಪವರ್ಸ್ ಏನು, ಬರೀ ಏನ್ ಹೇಳೋದು, ರೆಕಮೆಂಡೇಶನ್ ಮಾಡ್ಬೋದು, ಸಜೆಷನ್ ಮಾಡ್ಬೋದು ಅಷ್ಟೇ, ಅವ್ರಿಗೆ ಬೇರೆ ಏನು ಅಧಿಕಾರ ಇಲ್ಲ. ಇಂಥ ರೀತಿಯಲ್ಲಿ ಅವರು ಅದನ್ನ ಅದ್ರಲ್ಲಿ ಇದ್ದಿದ್ದು ಒಳ್ಳೆ ಅಂಶಗಳನ್ನು ತೆಗ್ದಾಕ್ಬಿಟ್ಟವ್ರೆ ಬಿಲ್ ಪಾಸ್ ಮಾಡಿದಾಗ, ಆಕ್ಟ್ ಮಾಡಿದಾಗ. ಸೊ ಇದರಲ್ಲಿ ನೋಡಿದ್ರೆ ದುರುದ್ದೇಶ ತುಂಬಾ. ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ನೋಡಿ, ಅದ್ರಲ್ಲಿ ಆಕ್ಚುಲಿ ಇರೋ ಮೆಂಬರ್ಸ್ ಎಲ್ಲ ಬೆಂಗಳೂರಿನ ಆಚೆಯವರೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ವಾಸ ಮಾಡುವ MLAಗಳು, ಬೆಂಗಳೂರಲ್ಲಿ ವಾಸ ಮಾಡುವ MP ಗಳು ಈಗ ನೋಡಿದ್ರೆ ಒಂದ್ರಷ್ಟಲ್ಲಿ ನೋಡಿದ್ರೆ ಕರ್ನಾಟಕದ MLAs MPs ಎಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲೇ ವಾಸ ಮಾಡೋದು. ಅವರೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಮೆಂಬರ್ಸ್ ಆಗ್ಬಿಡ್ತಾರೆ. ಇಲ್ಲಿ ನಮ್ ಸ್ಥಳೀಯ ಆಡಳಿತ ಹೆಂಗ್ ನಡೆಯುತ್ತೆ ಅವ್ರ ಕೆಳಗಡೆ, ಅವ್ರಿಗಿರೋದು ಉದ್ದೇಶನೇ ಬೇರೆ. ಈಗ ಸಂದೀಪ್ ಇನ್ನೊಂದು ಪ್ರಶ್ನೆ ಇದೆ ನಂದು. ಸಂದೀಪ್ ಇನ್ನೊಂದು ಪ್ರಶ್ನೆ ಇದೆ ನಂದು. ಈಗ ಬೆಂಗಳೂರನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಲೇಬೇಕು ಅಂತ ಅಂದ್ಕೊಳ್ಳೋಣ, ಬೆಂಗಳೂರನ್ನ ವಿಸ್ತರಿಸಲೇಬೇಕು ನಾವು. ಈಗ ಒಂದು ಊರು, ನೀವು ಯಾವ ಪ್ಲೇಸ್ ಅಲ್ಲಿ ಇದ್ರೋ ಒಂದು ಊರು XYZ ಅನ್ನೋ ಒಂದು ಪ್ಲೇಸು, XYZ ಕೆಪಾಸಿಟಿ 100 ಜನ ಇರ್ತಾರೆ, 200 ಜನ ಬರ್ತಾರೆ, 300 ಜನ ಬರ್ತಾರೆ. ನಾನು ರಾಮನಗರದವರೆಗೂ ಹೋಗ್ಲೇಬೇಕು, ನಾನು ಕನಕಪುರದವರೆಗೂ ಹೋಗ್ಲೇಬೇಕು, ಹಾರೋಹಳ್ಳಿವರೆಗೂ ನಾನು ಹೋಗ್ಲೇಬೇಕು ಈ ಕಡೆ ಅಂತ ಬಂದಾಗ ಎಕ್ಸ್ಪ್ಯಾಂಡ್ ಆಗಲೇಬೇಕಲ್ಲ. ಇಲ್ಲಿನ ಜನಗಳ ಒತ್ತಡವನ್ನು ನಾನು ಆ ಕಡೆ ವಿಸ್ತರಿಸಲೇಬೇಕಲ್ಲ. ಆ ವಿಸ್ತರಣೆ ಬಗ್ಗೆನೂ ತಕರಾರುಗಳಿತ್ತಲ್ಲ, ಏನ್ ಮಾಡೋಣ ಇದಕ್ಕೆ? ನೋಡಿ, ಒಂದು ಪದ ಇದೆ, ಯೋಜಿತವಾದ ಅಭಿವೃದ್ಧಿ ಬೇಕು. ಈಗ ಯೋಜಿತವಾದ ಅಭಿವೃದ್ಧಿ ಅಂದ್ರೆ ಏನು, ಅದ್ರ ಅರ್ಥ ಏನು? ಒಂದು ಜಾಗಕ್ಕೆ ಒಂದು ಕೆಪಾಸಿಟಿ ಇರುತ್ತೆ, ಬಯಾಲಜಿಕಲ್ ಲಿಮಿಟ್ಸ್, ಎನ್ವೈರನ್ಮೆಂಟ್ ಲಿಮಿಟ್ಸ್, ಇದನ್ನೆಲ್ಲ ನಾವು ಆಲ್ರೆಡಿ ಕ್ರಾಸ್ ಮಾಡ್ಬಿಟ್ಟಿದೀವಿ. ಬೆಂಗಳೂರಿಗೆ ಆ ಲಿಮಿಟ್ ಎಷ್ಟಿತ್ತೋ ಅದಕ್ಕಿಂತ ಜಾಸ್ತಿನೇ ಆಗ್ಬಿಟ್ವಿ. ನಮ್ದು 1970 ನೋಡಿದ್ರೆ ನಮ್ ಬೆಂಗಳೂರಿಂದು ಗ್ರೀನ್ ಕವರ್, ಬ್ಲೂ ಕವರ್ ಎಲ್ಲ ಇದ್ದಿದ್ದು ಅರೌಂಡ್ 70%. ಈಗ ಹೋಗಿ ನೋಡಕ್ ಹೋದ್ರೆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ನೋಡಿದ್ರೆ 2-3% ಉಳಿದಿದೆ. ಇಲ್ಲಿ ನಾವು ಇರ್ಬೇಕಾದದ್ದು ಒಂದು ನಮ್ ಪರಿಸರ ಅದನ್ನ ಸಪೋರ್ಟ್ ಮಾಡ್ಬೇಕಲ್ಲ, ಇದಕ್ಕೆಲ್ಲ ಒಂದು ಲಿಮಿಟ್ ಸೆಟ್ ಮಾಡ್ಬೇಕು. ಅದಕ್ಕೆ ಪ್ಲಾನಿಂಗ್ ಇರ್ಬೇಕಂತ ಹೇಳ್ತಾ ಇರೋದು. ಈಗ 74ನೇ ತಿದ್ದುಪಡಿಯಲ್ಲಿ ಒಂದು ಇದಿರೋದು ಪ್ರೆಸ್ಕ್ರಿಪ್ಷನ್ ಇರೋದೇನಂದ್ರೆ, ನಮ್ ನಗರಕ್ಕೆ ಮತ್ತೆ ಡಿಸ್ಟ್ರಿಕ್ಟ್ ಗೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಮತ್ತೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಇರ್ಬೇಕಂತ. ಇದು ಕಾನೂನು ಪಾಸ್ ಆಗಿರೋದು ಯಾವಾಗ? 1992 ಅಲ್ಲಿ. 33 ವರ್ಷ ಆಗಿದೆ. ಇದುವರೆಗೂ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿನೂ ಇಲ್ಲ, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿನೂ ಇಲ್ಲ. ಅವ್ರ ಕೆಳಗಡೆ ಪ್ಲಾನಿಂಗ್ ಇರೋ ಕೆಲಸ. ಅದಕ್ಕೆ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿಯಲ್ಲಿ ಬೇಕಾದಂತ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ಸ್ ಮತ್ತೆ ಆಲ್ ಎಲೆಕ್ಟೆಡ್ ಲೋಕಲ್ ಮೆಂಬರ್ಸ್ ಇರ್ಬೇಕಾದಂತದ್ದು. ಅವ್ರು ಮಾಡ್ಬೇಕಾಗಿರೋ ಕೆಲಸ, ಬೆಂಗಳೂರಿನ ಅಭಿವೃದ್ಧಿ ಯಾವ ರೀತಿ ನಡಿಬೇಕು, ಎಷ್ಟು ಲಿಮಿಟ್ ಇರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಸಿಂಗಾಪುರ್ ಅಲ್ಲ, ನಾವು ಹೇಳ್ತೀವಲ್ಲ ಸಿಂಗಾಪುರ್ ಎಷ್ಟು ಚೆನ್ನಾಗಿದೆ ಅದು ಇದು ಅಂತ. ಅವ್ರದ್ದು ಪ್ಲಾನಿಂಗ್ ಅಥಾರಿಟಿ ಪ್ಲಾನ್ ಮಾಡೋದು ಹೇಗ್ ಗೊತ್ತಾ? 50 ವರ್ಷದ್ದು ವಿಷನ್ ಪ್ಲಾನ್ ಇದೆ. ಅವತ್ತು 50 ವರ್ಷಕ್ಕೆ ವಿಷನ್ ಪ್ಲಾನ್, ಅದಾದ್ಮೇಲೆ ಒಂದು 10-15 ವರ್ಷಕ್ಕೆ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದಾದ್ಮೇಲೆ ಆನ್ಯುವಲಿ ಅವರು ರಿವೈಸ್ ಮಾಡಿ ಡೆವಲಪ್ಮೆಂಟ್ ಪ್ಲಾನ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಅದೊಂದು ಒಳ್ಳೆ ನಗರ ಆಗ್ತಿದೆ. ನಮ್ದು ಮಾಸ್ಟರ್ ಪ್ಲಾನ್, ವಿಷನ್ ಪ್ಲಾನ್ ಇಲ್ಲ, ಝೀರೋ ಪ್ಲಾನ್ ನಮ್ದು. ನಮ್ ನಗರದಲ್ಲಿ ನಡೀತಾ ಇರೋದು ಯೋಜಿತ ಇಲ್ಲದೆ ಇರೋ ಅಭಿವೃದ್ಧಿ. ಇದು ತುಂಬಾ ಹಾನಿಕಾರಕ. ಇದು ನಮ್ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತಿದೆ ಈಗ, ಬರೀ ಕಾಂಕ್ರೀಟ್ ಡೆಸರ್ಟ್ ಆಗ್ತಿದೆ. ಯಾವ್ದೋ ಒಂದ್ ಕಾಲದಲ್ಲಿ ನಾವು ಗಾರ್ಡನ್ ಸಿಟಿ, ಲೇಕ್ ಸಿಟಿ ಅಂತ ಹೇಳ್ಕೊಂಡಿದ್ದು, ನಾವು ಹೆಮ್ಮೆ ಪಡ್ತಾ ಇದ್ದು, ಈಗ ಬರೀ ಗಾರ್ಬೇಜ್ ಸಿಟಿ ಮತ್ತೆ ಕಾಂಕ್ರೀಟ್ ಸಿಟಿ ಆಗಿತ್ತೆ. ಯಾಕೆಂದ್ರೆ ಪ್ಲಾನಿಂಗ್ ಅಥಾರಿಟಿ ಇಲ್ಲ. ನಾವು MPC ನ ಬೆಳೆಸ್ಕೊಳ್ಬೇಕಿತ್ತು, ಅದನ್ನ ಸರಿಯಾಗಿ ನಾವು ಎಂಪವರ್ ಮಾಡಿ ಸ್ಟ್ರೆಂಥನ್ ಮಾಡ್ಬೇಕಿತ್ತು. ಅದನ್ನ ಬಿಟ್ಬಿಟ್ಟು GBA ಅಂತೆಲ್ಲ ಬೇರೆ ಬೇಡದಿರೋ ಕೆಲಸಗಳು ಮಾಡ್ತಾ ಇದಾರೆ ಗವರ್ಮೆಂಟ್. ಇದು ತುಂಬಾ ತಪ್ಪು. ನಟರಾಜ್ ಗೌಡ್ರೆ, ನಂದೊಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಈ ಬೆಂಗಳೂರಿನ ವಿಚಾರವನ್ನ ನೀವೀಗ ಈ ಬೆಂಗಳೂರನ್ನ ಇಷ್ಟೊಂದು ವಿಭಜನೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಪಾಯಿಂಟ್ ಆಫ್ ವ್ಯೂ, ಆ ಕಡೆ ಜಮೀನಿಗೆ ವ್ಯಾಲ್ಯೂ ಬರುತ್ತೆ,
ಹಾರೋಹಳ್ಳಿ ಕಡೆ ಜಮೀನು ವ್ಯಾಲ್ಯೂ ಬಂದುಬಿಡುತ್ತೆ. ರಾಮನಗರ ಮೈಸೂರು ರೋಡಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದು ಬೆಂಗಳೂರೇ, ಇದು ಬೆಂಗಳೂರೇ, ಎಲ್ಲ ಬೆಂಗಳೂರೇ. ನಿಮ್ಮ ಸೈಟ್ ಎಲ್ಲಿದೆಯಪ್ಪ? ಬೆಂಗಳೂರಲ್ಲಿದೆ. ಅದು ಹಾರೋಹಳ್ಳಿಲೋ ಕನಕಪುರದಲ್ಲೋ ಇದ್ದಾಗ ಬೆಂಗಳೂರಲ್ಲಿದೆ ಅಂತ ಮಾಡ್ಕೊಳ್ಬೋದು ಒಂದು ಭಾಗ. ಇನ್ನೊಂದು, ಇದೇ ನೀವು ನಿಮ್ಮ ಸರ್ಕಾರ ಈ ಕಡೆ ಕೆರೆಗಳ ಕಡೆನೋ ಅರಣ್ಯದ ಕಡೆ, ಈಗ ಬೆಳಗ್ಗೆ ನಾನು ನೋಡ್ತಿದ್ದೆ ತುರಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ 3 ಚಿರತೆಗಳು ಬಂದ್ಬಿಟ್ಟಿವೆ. ಚಿರತೆ ಬಂದ್ಬಿಟ್ಟು ಜನಗಳಲ್ಲಿ ಆತಂಕ ಉಂಟು ಮಾಡಿಬಿಟ್ಟಿದೆ ಅಂತ. ಅರೆ, ತುರಹಳ್ಳಿ ಇದ್ದಿದ್ದೇ ಅರಣ್ಯ ರೀ. ಜನಗಳು ಚಿರತೆ ಹತ್ರಕ್ಕೆ ಹೋಗ್ಬಿಟ್ಟು ಮನೆ ಕಟ್ಕೊಂಡ್ಬಿಟ್ಟು ಚಿರತೆ ಬಂತು ಅಂದರೆ ಚಿರತೆಗಳು ಯೋಚನೆ ಮಾಡಬೇಕು, ಇವರೆಲ್ಲ ನಮ್ಮ ಪ್ಲೇಸಿಗೆ ಬಂದಿದ್ದಾರೆ ಅಂತ. ಜನ ಅಲ್ಲ, ಚಿರತೆ ಅದ್ರ ಹಿಡಿಬೇಕು, ಅರವಳಿಕೆ ಕೊಡಬೇಕು ಅಂತ. ಚಿರತೆ ಇದ್ದ ಜಾಗ ನಾವು ಹೋದ್ವಾ, ನಾವಿರೋ ಜಾಗ ಚಿರತೆ ಬಂದಿದೆಯಾ ಈಗ? ಇದು ವಾಸ್ತವ. ಅರಣ್ಯ ಅಭಿವೃದ್ಧಿಗೆ ಒಂದು ನಿರ್ಲಕ್ಷ್ಯ ಇಲ್ಲ ನಿಮ್ಮ ಬಳಿಯಲ್ಲಿ. ಅವ್ರು ಹೇಳ್ತಾ ಇದ್ರು 3% ಬಂದ್ಬಿಟ್ಟಿದೆ ನಮ್ದೆಲ್ಲ ಅರಣ್ಯದ್ದು. ಗ್ರೀನ್ ಮಾರ್ಕೆ ಕಡಿಮೆ ಆಗ್ತಾ ಇದೆ. ಮೇಲಿಂದ ನಾವು ಒಂದು ಡ್ರೋನ್ ಶಾಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ವಿಧಾನಸೌಧದಲ್ಲಿ ಶೂಟ್ ಮಾಡಬೇಕಾದ್ರೆ ಎಷ್ಟೊಂದು ತಲ ಬಿಷ್ಟು ಕಡಿಮೆ ಆಗ್ತಿದೆಯಲ್ಲಪ್ಪ ಅಂತ ಒಂದು ಆತಂಕ ಬರುತ್ತೆ. ಇದರ ನಡುವೆ ಎಷ್ಟೊಂದು ಬಿಲ್ಲು ನೀವು ಕಳೆದ ಬಾರಿ ಮಂಡಿಸಿದ್ರಿ, ಅದರಲ್ಲಿ ಈ ಲೇಕ್ಗಳ ಬಫರ್ ಝೋನ್ ಒಂದು ಬಿಲ್ ಇತ್ತಲ್ಲ, ಆ ಒಂದು ಬಫರ್ ಝೋನನ್ನು ಅದು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ, ಅದು ನೀವೇ ಹೇಳ್ಬೇಕು ದಯವಿಟ್ಟು. ರಾಜ್ಯಪಾಲರು ಸೈನ್ ಹಾಕ್ತೆ ಅದನ್ನು ಹಂಗೆ ಇಟ್ಕೊಂಡಿದ್ದಾರೆ. ನಿಮ್ಮ ಮಾಹಿತಿಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೆರೆಗಳನ್ನು ನುಂಗಕ್ಕೂ ನೀವು ಅನುಮತಿ ಕೊಡ್ತಾ ಇದ್ದೀರಾ. ಇಲ್ಲಿ ನುಂಗು ಬಿಡಲಿ, ಬಫರ್ ಝೋನೇ ಬೇಡ, ಕೆರೆ ದಡದಲ್ಲಿ ಯಾವ ರಿಯಲ್ ಎಸ್ಟೇಟ್ ಅವನ್ನ ಕಟ್ಕೊಂಡು ಕೋಟ್ಯಾಧಿಪತಿಗಳಾಗಲಿ, ನನಗೆ ಬರೋದು ಬಂದುಬಿಡಲಿ, ಈ ಧೋರಣೆ ಇದೆಯಾ ನಿಮ್ಮಲ್ಲಿ, ನಿಮ್ಮ ಗೌರ್ಮೆಂಟಲ್ಲಿ? ನೋಡಿ, ಖಂಡಿತ ಇಲ್ಲ. ನೀವು ನಿಮ್ಮ ಮಾತಿಗಿಂತ ಮುಂಚೆ ನಾನು ಸಂದೀಪ್ ಅವ್ರ ಹೇಳಿದ ಮಾತಿಗೆ, GBA ಬಂದು ಡಿಸೆಂಟ್ರಲೈಸ್ ಮಾಡ್ತಾ ಇರೋದೆ, ಇವರ ಮನವರಿಕೆ ಅದಾಗಬೇಕಿದೆ. ಓಕೆ, ತಪ್ಪು ಮಾಹಿತಿ ಜನಗಳಿಗೆ ಹೋಗೋದು ಬೇಡ. ಯಾವ ಅಧಿಕಾರಿ ಕೂಡ ಜನಪ್ರತಿನಿಧಿಗಳ ಹಕ್ಕುಗಳಿಗಾಗಲಿ ಅಥವಾ ಅವರ ಕೆಲಸಕ್ಕಾಗಲಿ ಡಿಟೇಟ್ ಕಾರ್ಯಕ್ರಮದಲ್ಲಿ ಮೂಗು ತೂರಿಸಲ್ಲ. ಇದು ಸಿಂಪಲ್. ಆಮೇಲೆ ನಾವು ಫಸ್ಟ್ ಟೈಮ್ 5 ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡ್ತಾ ಇರಬೇಕಾದ್ರೆ ಅದು ಮುಂದೆ ಯಾವ ರೀತಿಯ ಸಕ್ಸಸ್ ಆಗಬೇಕು, ಅದಕ್ಕೆ ಯಾವ ರೀತಿಯ ಸಂಪನ್ಮೂಲ ಒದಗಿಸ್ಬೇಕು, ಯಾವ ರೀತಿಯ ಈಗ ಒಂದಕ್ಕೊಂದು ಕೋಆರ್ಡಿನೇಷನ್ ಇರಲೇಬೇಕಲ್ಲ. ಒಂದು ಕಾರ್ಪೊರೇಷನ್ ಇನ್ನೊಂದು ಕಾರ್ಪೊರೇಷನ್ ಕೋಆರ್ಡಿನೇಷನ್ ಇರಲೇಬೇಕು. ಸಚಿವಾಕಾಂಕ್ಷಿ, MLA ಆಕಾಂಕ್ಷಿ, MLC ಆಕಾಂಕ್ಷಿ, ಇವರೆಲ್ಲರಿಗೂ ವಾರ್ಡ್ ಜಾಸ್ತಿ ಮಾಡ್ಬಿಟ್ಟು ಇನ್ನೊಂದು ಕಾರ್ಪೊರೇಟ್ ಆಗ್ಬಿಡಪ್ಪ ಅಂತಾನ. ಈಗ ಒಂದಂದ್ರೆ ವಿಕೇಂದ್ರೀಕರಣ ಆಗಬೇಕು, ಜನಸಂಖ್ಯೆ ಜಾಸ್ತಿ ಆಗಿದ್ರೆ ಚಿಕ್ಕ ಆಗಬೇಕು. ಅದಕ್ಕಾಗಿ ಇದನ್ನು ವಿಕೇಂದ್ರೀಕರಣ ಮಾಡಿದ್ದಾರೆ. ಬಿಜೆಪಿ 3 ಕಾರ್ಪೊರೇಷನ್ ಆಗಿ ಮಾಡ್ಬೇಕಂತ ಪ್ರಯತ್ನ ಮಾಡಿತ್ತು. ಇದೇನು ಹೊಸದಲ್ಲ. 2014-15ರಿಂದ ನಾವು ಇದನ್ನ ನೋಡ್ಕೊಂಡೇ ಬಂದಿದ್ದೀವಿ. ಈ ತರ 5 ಆಗ್ಬೇಕಂತ ಪ್ರಪೋಸಲ್, ಅದೊಂದು BPAC ಪೊಲಿಟಿಕಲ್ ಆಕ್ಷನ್ ಕಮಿಟಿ ಇತ್ತಲ್ಲ, ಅವರು ಕೂಡ ಪ್ರಪೋಸಲ್ ಕೊಟ್ಟಿದ್ರು, ಇದು 5 ಆದ್ರೆ ಒಳ್ಳೇದಂತ ಹೇಳಿ. ಸೊ ಅದನ್ನ ನಾವು ಅವಾಗಿಂದ ಚರ್ಚೆ ಬರ್ತಾ ಇದ್ದು. ಇವಾಗ 5 ಮಾಡಿದ್ದಾರೆ, ವಿಕೇಂದ್ರೀಕರಣ ಮಾಡಿದ್ದಾರೆ, 368 ವಾರ್ಡ್ಗಳಾಗಿದ್ದಾವೆ. ಜನಪ್ರತಿನಿಧಿಗಳಾದ್ರೆ ಮನೆ ಬಾಗಿಲಿಗೆ, ಅವ್ರು ಹೇಳಿದ ಕರೆಕ್ಟ್, ಮನೆ ಬಾಗಿಲಿಗೆ ಆಡಳಿತ, ಮನೆ ಬಾಗಿಲಿಗೆ ಸವಲತ್ತು, ಇದಾಗಬೇಕಾಗಿದೆ. ಅದೇ ಮೂಲ ಉದ್ದೇಶ. ಆಮೇಲೆ ನೀವು ಹೇಳ್ದಂಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರು ಅಥವಾ ಬೆಂಗಳೂರು ವಿಸ್ತಾರ ಮಾಡಿದ್ರೆ ರಿಯಲ್ ಎಸ್ಟೇಟ್ ಬೆಲೆ ಹೆಚ್ಚಿಗೆ, ಆ ರೀತಿ ಇಲ್ಲ. ಒಂದೇನು ಸ್ಪಷ್ಟ ಅಂದ್ರೆ, ರಾಮನಗರ ಜಿಲ್ಲೆ ಮುಂಚೆನೂ ಬೆಂಗಳೂರು ಜಿಲ್ಲೆ ಅಂತಾನೆ ಇದ್ದಿದ್ದು. ನಾನು ಆ ಬೆಂಗಳೂರು ಜಿಲ್ಲೆಲೇ ಹುಟ್ಟಿದವನು, ರಾಮನಗರದಲ್ಲಿ ಮಾಗಡಿಲೇ ಹುಟ್ಟಿದವನು ನಾನು. ಆದ್ರೆ ಅದು ಯಾವುದೋ ರಾಜಕೀಯ ಕಾರಣಕ್ಕಾಗಿ ಅವ್ರು ರಾಮನಗರ ಅಂತ ಮಾಡಿದ್ರು. ನಾವೀಗ ನೀವು ಇದು ರಾಜಕೀಯ ಕಾರಣ ಅಂತ ತಿಳ್ಕೊಳ್ಳಿ, ಅಥವಾ ಜನಗಳಿಗೆ ಈ ಬೆಂಗಳೂರು ಬ್ರ್ಯಾಂಡ್ ಇದೆಯಲ್ಲ, ಈ ಬ್ರ್ಯಾಂಡ್ ಅವ್ರಿಗೂ ಕೂಡ ತಲುಪಲಿ, ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಉದ್ಯೋಗಕ್ಕೋ ಉದ್ಯಮಗಳು ಶುರುವಾಗ್ಲಿಕ್ಕೋ ಒಂದು ಅವಕಾಶ ಬಂದ್ರೆ ಅದು ಬಿಯಾಂಡ್ ಬೆಂಗಳೂರು ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅದ್ರೊಳಗೆ ಏನು ತಪ್ಪಿಲ್ಲ. ಆಮೇಲೆ ಇಲ್ಲಿ ಬೆಂಗಳೂರು ಪಾಪ್ಯುಲೇಷನ್ ಇವಾಗ ಹೆಚ್ಚಿಗೆ ಆಗ್ತಾ ಇರೋದು ನೋಡಿದ್ರೆ, ಇದು ಒನ್ ವೇ, ಇಡೀ ದೇಶದ ಎಲ್ಲ ಈ ಕಡೆ ಒನ್ ವೇಲ್ ಬರ್ತಾ ಇದ್ದಾರೆ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಲ್ಲಿ ಹಿಂದಿ ಇವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಈ ಕಡೆ ತೆಲುಗು ತಮಿಳವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ತೆಲುಗು ತಮಿಳರು ಶತಮಾನಗಳಿಂದ ಇಲ್ಲಿದ್ದಾರೆ. ಬಟ್ ಇವಾಗ ಹೊಸದಾಗಿ ಬರ್ತಾ ಇರೋದು, ಕಳೆದ 1 ದಶಕದಿಂದ ಹೆಚ್ಚಿಗೆ ಆಗ್ತಾ ಇರೋದು ಉತ್ತರ ಪ್ರದೇಶ, ಬಿಹಾರಿಂದ ದಿನ ಬೆಳಗಾದ್ರೆ ಜನ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ ಇಲ್ಲಿ. ದಿನ ಬೆಳಗಾದ್ರೆ ನೀವು ಯಾವುದೇ ರೀತಿಯ ಮಾಲ್ಗಳಿಗೆ ಹೋಗಿ, ಯಾವುದೇ ರೀತಿಯ ಹೋಟೆಲ್ಗಳಿಗೆ ಹೋಗಿ 100% ಜನ ಆ ಬಿಹಾರಿಗಳು ಮತ್ತೆ ಉತ್ತರ ಪ್ರದೇಶದವರೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ಒಂದು ಪದ ಬರಲ್ಲ, ಆ ತರ ಜಾಸ್ತಿ ಜನ ಆಗಿದೆ. ಈ ತರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನೀವು ವಿಕೇಂದ್ರೀಕರಣ ಮಾಡ್ದಲೇ, ಇದನ್ನ ದೊಡ್ಡ ಮಟ್ಟದಾಗ ಮಾಡ್ದಲೇ ಇದ್ರೆ ನೀವು ಅವ್ರನ್ನೆಲ್ಲ, ಅವ್ರಿಗೆ ರಸ್ತೆ, ಒಳಚರಂಡಿ, ಮೂಲಭೂತ ಸೌಕರ್ಯಗಳು ಕೊಡೋದು ಯಾವ ರೀತಿ, ನೀವು ಯಾವ ರೀತಿಯಾಗಿ ಅವ್ರಿಗೆ ನೀವು ವಿದ್ಯುತ್, ನೀರು ಕೊಡುವಂಥದ್ದು ಯಾವ ರೀತಿ ಮಾಡಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ವಿಕೇಂದ್ರೀಕರಣ ಮಾಡಿದ್ದಾರೆ. ಇದರಿಂದ ಯಾವುದೇ ರೀತಿಯ ಅನುಕೂಲ ಆಗುತ್ತೆ ಹೊರತು ದೂರದೃಷ್ಟಿಯಿಂದ ಇಟ್ಕೊಂಡು ಮಾಡಿರುವಂಥ ಕೆಲಸ. ಇನ್ನು 20 ವರ್ಷ ಈ ಮಾಡಲೇ ಇರಬೇಕು. ಇನ್ನು ಜಾಗ ಸೇರ್ಕೋತದೆ. ಇನ್ನು ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಎಕ್ಸ್ಪಾಂಡ್ ಆಗ್ಬೋದು. ಇನ್ನು ಈಗ ಇರೋ 368 ವಾರ್ಡ್ಗಳು 600 ವಾರ್ಡ್ ಆಗ್ಬೋದು. ನನ್ನ ಪ್ರಕಾರ ಇನ್ನು 20 ವರ್ಷ ಆದ್ಮೇಲೆ 600 ವಾರ್ಡ್ ಆಗ್ಬೋದು. ಪಾಪ್ಯುಲೇಷನ್ ಇನ್ನು 20 ವರ್ಷ ಆದ್ಮೇಲೆ ಇಷ್ಟೇ ಇರುತ್ತಾ, 1.5 ಕೋಟಿ ಇರುತ್ತಾ? ನನ್ನ ಪ್ರಕಾರ ಡಬಲ್ ಆಗುತ್ತೆ ಪಾಪ್ಯುಲೇಷನ್. ಮುಂಬೈನ ಮೀರಿಸುತ್ತೆ, ದೆಹಲಿನ ಮೀರಿಸುತ್ತೆ, ಆ ರೀತಿಯ ಪಾಪ್ಯುಲೇಷನ್ ಆಗುತ್ತೆ. ಬೆಂಗಳೂರಿನಲ್ಲಿ ವಾತಾವರಣ ಚೆನ್ನಾಗಿದೆ,
365 ಡೇಸು ಇಲ್ಲಿರ್ತಕ್ಕಂಥ ವಾತಾವರಣ ಎಕ್ಸ್ಟ್ರೀಮ್ ಯಾವತ್ತೂ ಎಕ್ಸ್ಟ್ರೀಮ್ಗೆ ಹೋಗಲ್ಲ. ಹಾಗಾಗಿ ಇಡೀ ದೇಶ ಜನತೆಯನ್ನ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಇಡೀ ಪ್ರಪಂಚದಲ್ಲ, ನೀವು ಟಾಪ್ 500 ಕಂಪ್ನೀಸ್ ಬೆಂಗಳೂರಿನಲ್ಲಿ ತಮ್ಮ ಕಂಪನಿ ಕಚೇರಿಗಳು ಇಟ್ಕೊಂಡಿದ್ದಾವೆ, ಅಟ್ಲೀಸ್ಟ್ ತಮ್ಮ ಕಚೇರಿಗಳು ಇಟ್ಕೊಂಡಿದ್ದಾವೆ. ಇಡೀ ಇಂಡಿಯಾದಲ್ಲಿ ನಂಬರ್ 1 ಆಗಿದೆ ಕರ್ನಾಟಕ. ಅದು ಎಸ್ಪೆಷಲಿ ಬೆಂಗಳೂರು ಇನ್ವೆಸ್ಟ್ಮೆಂಟ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಆಯ್ತಲ್ಲ, ಬೆಂಗಳೂರು ನಂಬರ್ 1 ಆಗಿದೆ. ಆಮೇಲೆ ಎಲ್ಲಾ ಪ್ರಪಂಚದ ಎಲ್ಲಾ ಕಂಪನಿಗಳು ತಮ್ಮದು ಒಂದು ಕಚೇರಿನಾದ್ರೂ ಬೆಂಗಳೂರು ಇಟ್ಕೋಬೇಕು, ಒಂದು ರಿಸರ್ಚ್ ಆಫೀಸ್ ಬೆಂಗಳೂರು ಇಟ್ಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ. 20,000 ಎಕರೆ ಬೆಂಗಳೂರು ಸುತ್ತಮುತ್ತಲು ಅಕ್ವೈರ್ ಮಾಡಿಕೊಂಡು ಇವಾಗ KIDB ಲ್ಯಾಂಡ್ಗಳು ಕೂಡ ಅಲಾಟ್ಮೆಂಟ್ ಆಗಿದೆ ಬಹಳ ಜನಗಳಿಗೆ. ಯಾಕಂದ್ರೆ ಇಂಡಸ್ಟ್ರಿ ಜಾಸ್ತಿ ಬರ್ತದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ, ಜಾಬ್ ಕ್ರಿಯೇಷನ್ ಆಗ್ತದೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು, ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ಮಾನ್ಯ DK ಶಿವಕುಮಾರ್, ಎಸ್ಪೆಷಲಿ DK ಶಿವಕುಮಾರ್ ಅವರು ಮುಂದಾಳತ್ವ ತಗೊಂಡು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಇದು ಕೆಲವರಿಗೆ ಇವತ್ತಿನ ಇದಕ್ಕೆ ರಾಜಕಾರಣಕ್ಕಾಗಿ ಯಾರು ಹೇಳಿಕೆಗಳು ಕೊಡ್ಬೋದು, ಆದರೆ ದೂರದೃಷ್ಟಿ ಇಟ್ಕೊಂಡು ನೋಡಿದಾಗ ನಮಗೆ ಸುರಂಗ ಮಾರ್ಗನೂ ಬೇಕು, ನಮಗೆ ಫ್ಲೈಓವರು ಬೇಕು, ನಮಗೆ ಎಲಿವೇಟೆಡ್ ಕಾರಿಡಾರು ಬೇಕು, ಮೆಟ್ರೋ ಕೂಡ, ಮೆಟ್ರೋ ಇನ್ನು 500 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತಾರ ಆಗಬೇಕು. ಮೆಟ್ರೋ 3 ಅಲ್ಲ 4, 6, 8, 10 ವರೆಗೂ ಬರಲಿ ಕೂಡ, ತುಮಕೂರಿಗೂ ಆಗಲಿ, ರಾಮನಗರಕ್ಕೂ ಹೋಗ್ಲಿ, ಕೋಲಾರಕ್ಕೂ ಹೋಗ್ಲಿ, ಮೆಟ್ರೋ ವಿಸ್ತರಣೆ ಕೂಡ ಆಗಬೇಕಿದೆ. ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಈ ರೀತಿ ವಿರೋಧ ಮಾಡ್ತಾ ಇದೆಯಾ? ಆಯ್ತಪ್ಪ, ಈಗ ಇವರೇನೋ 5 ಭಾಗ ಮಾಡಿಬಿಟ್ರು, ನೀವು 3 ಭಾಗ ಮಾಡಬೇಕು ಅಂತ ಹೋಗಿದ್ರಲ್ಲ, 3 ಭಾಗ ಮಾಡಿದಾಗ ಏನೇನು ಮಾಡ್ಬಿಡ್ತಾ ಇದ್ರಿ ನೀವು ಬೆಂಗಳೂರನ್ನ? ಏನೋ GBA ಬದಲು GBS ಇನ್ನೇನೋ ಒಂದು ಕರ್ಕೋತಾ ಇದ್ರಿ ಅಂತ ಅಂದ್ಕೊಂಬಿಡೋಣ ನಾವು. 3 ಭಾಗ ಆಲೋಚನೆ ನಿಮ್ಮದು ಇತ್ತಲ್ವಾ? ನೀವು ಬೆಂಗಳೂರು 198 ವಾರ್ಡಲ್ಲೇ ಇಟ್ಬಿಡ್ತೀನಿ ಅಂತ ನಿಮ್ದೇನು ಪ್ಲಾನ್ ಇರಲಿಲ್ಲ ಅಲ್ವಾ ಉತ್ಕರ್ಷ್? ಸರ್ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ದುರ್ದೈವ ಏನು ಅಂತಂದ್ರೆ, ಯಾರೇ ಪ್ರಶ್ನೆ ಮಾಡಕ್ ಹೋದ್ರು ಕೂಡ ಇವತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನಮ್ಮನ್ನ ಬೆದರಿಸ್ತಾ ಇದ್ದೀರಾ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡ್ತಿದ್ರು, ಎಷ್ಟೋ ಕಂಪನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅದೇ ಕಂಪನಿಯ ಪ್ರಮುಖರು ಇದ್ರ ಬಗ್ಗೆ ಮಾತನಾಡಿದಾಗ, ಮೋಹನ್ ದಾಸ್ ಪೈ ಇರ್ಬೋದು, ಅನೇಕ ಪ್ರಮುಖರು ಕಂಪನಿಯ ಪ್ರಮುಖ ಸ್ಥಾನದಲ್ಲಿದ್ದಂಥವ್ರು ಆಚೆ ಹೋಗಿ ಅಂತ ಈ ಬೆದರಿಕೆ ಹಾಕುವಂತ ಸಂಸ್ಕೃತಿ ಹೇಗೆ ಸಾಧ್ಯ? ಹಾಗಾದ್ರೆ ರಸ್ತೆ ಗುಂಡಿ ವಿಚಾರದಲ್ಲೂ ಅದನ್ನೇ ಮಾತಾಡ್ದಂಥದ್ದು. ಇವತ್ತು ಗುಂಡಿಗಳನ್ನು ಯಾಕೆ ಮುಚ್ಚಕ್ ಆಗ್ತಾ ಇಲ್ಲ ಅಂತಂದ್ರೆ, ಸರಿಯಾಗಿ ನಿಮಗೆ ಲೋಕಲೈಸ್ಡ್ ಅಪ್ರೋಚ್ ಇಲ್ಲ ಸರ್. ನೀವು ಕರ್ನಾಟಕದ ಚೀಫ್ ಸೆಕ್ರೆಟರಿ ಬಂದು ಇವತ್ತು ಗುಂಡಿಗಳನ್ನು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅಂತ ನೋಡುವಂತ ವ್ಯವಸ್ಥೆ ಬಂದಾಗ ಮತ್ತೆ ಎಷ್ಟು ಗುಂಡಿಗಳನ್ನು ಮುಚ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ? ನಿಮಗೆ ಮ್ಯಾನ್ ಪವರ್ ಎಲ್ಲಿ ಬೇಕು? ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಲೋಕಲೈಸ್ಡ್ ಆಗ್ಲಿಲ್ಲ ಅಂತಂದ್ರೆ ಇದೇ ರೀತಿ ಗುಂಡಿಗಳು ಮುಚ್ಚಕ್ ಸಾಧ್ಯ ಇಲ್ಲ, ಇನ್ನ ಗುಂಡಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಹೇಳ್ತಿರುವಂತದ್ದು. ನೀವು ದಯವಿಟ್ಟು ನೀವ್ಯಾವ್ದು ರಿಯಲ್ ಎಸ್ಟೇಟ್, ಈಗ ನೀವು ಹೇಳ್ದಂಗೆ ಬಫರ್ ಝೋನ್ ಮಾಡಿದಂಥದ್ದು ಏನ್ ಕಾರಣ? ರಿಯಲ್ ಎಸ್ಟೇಟ್ ಅವ್ರಿಗೆ ವ್ಯಾಪಾರ ಮಾಡ್ಕೊಡ್ಲಿಕ್ಕೆ. ಇವತ್ತು ನೀವು ಅನೇಕ ಭಾಗಗಳನ್ನ ಛಿದ್ರ ಮಾಡ್ಬಿಟ್ಟು ನಿಮ್ಗೆ ಹೇಗ್ ಬೇಕೋ ಹಾಗೆ ಡಿಲಿಮಿಟೇಷನ್ ಮಾಡ್ಕೊಬಿಟ್ರೆ ನಿಮ್ಮ ರಾಜಕೀಯ ಬೇಡಕಾಲ್ ಬೇಯತ್ತೆ ಅಷ್ಟೇ. ಬಿಟ್ರೆ ಜನರಿಗೆ ಯಾವ ಸಮಸ್ಯೆಗಳು ಮಾಡಕ್ ಹೊರಟಿದ್ರಲ್ಲ ಅವಾಗ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಸರ್. ಇವತ್ತು ನಾವು ಹೇಳ್ತಿರುವಂತದ್ದು, ನೀವು ಡಿವೈಡ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕವಾಗಿದೆ. ನೀವು ಯಾವ 3 ಕಾರ್ಪೊರೇಷನ್ ಅನ್ನು ಮಾಡಿದ್ದೀರಾ? ನಿಜವಾಗ್ಲೂ ನಾಗರಿಕರ ಒಂದು ಚಿಂತನ ಮಂಥನವನ್ನು ಮಾಡಿದ್ದೀರಾ? ಅವರ ಸಲಹೆ ಸೂಚನೆಗಳನ್ನು ತಗೊಂಡಿದ್ದೀರಾ? ಅಥವಾ ಯಾವ ಬೇಸಿಸ್ ಮೇಲೆ ಮಾಡಬೇಕಾಗಿತ್ತು? ಅಥವಾ ಇರ್ತಕ್ಕಂಥ BBMP ಯಾವ ರೀತಿ ಪುಷ್ಟಿ ಕೊಡಬೇಕಾಗಿತ್ತು? ಯಾವ ಚರ್ಚೆಗಳನ್ನು ಮಾಡದೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿದಂಥದ್ದಕ್ಕೆ ನಮ್ ವಿರೋಧ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಡೆಲ್ಲಿಯಲ್ಲಿ ಫೇಲ್ ಆಗಿದೆ, ಕೋಲ್ಕತ್ತಾದಲ್ಲಿ ಫೇಲ್ ಆಗಿದೆ, ಡೆಲ್ಲಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡಿದ್ರು, ಆಗ್ಲಿಲ್ಲ ಅವ್ರ ಕೈಯಲ್ಲಿ, ಮತ್ತೆ ವಾಪಸ್ ಬಂದ್ರು. ಇದನ್ನೇ ನಾವು ಹೇಳ್ತಿರೋಂತ, ನೀವು ನಿಜವಾಗ್ಲೂ ಮಾಡಿದ್ರೆ ವೈಜ್ಞಾನಿಕವಾಗಿ ಮಾಡಿ, ಅಥವಾ ಇರ್ತಕ್ಕಂಥ ಸಂಸ್ಥೆಗೆ ಸಹಕಾರ ಕೊಡಿ. ಇವತ್ತು BWSSB, ಬೆಸ್ಕಾಂ, BDA ಯಾರು ಕೂಡ ಮಾತೆ ಕೇಳೋದಿಲ್ಲ. ಇನ್ನು 5 ಕಾರ್ಪೊರೇಷನ್ ಮಾಡ್ಬಿಟ್ರೆ ನಾಳೆ ಯಾರು ಕಾರ್ಪೊರೇಷನ್ ಕೆಲಸ ಅಂತ ಮಾಡ್ತಾರೆ? ನೀವು ಹೇಳ್ದಂಗೆ ಕಮಿಷನ್ ಅನ್ನೋ ರಾಕ್ಷಸ ಬಂದ್ ಮತ್ತೆ ಕೂತ್ಕೋತಾನಲ್ಲಿ. ಹೆಂಗ್ ಮಾಡ್ಲಿಕ್ಕಾಗತ್ತೆ? ಇವತ್ತು ಪ್ರತಿ ಕಂದಾಯ ಇಲಾಖೆ ಇರ್ಬೋದು, ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತೆ. ನಾವ್ ಹೇಳ್ತಿರೋಂಥದ್ದಲ್ಲ, ಅದು ಬೇರೆ ಚರ್ಚೆ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆರ್ಥಿಕ ವ್ಯವಸ್ಥೆನ ಹೇಗ್ ವ್ಯಯ ಮಾಡ್ತೀರಾ? ಯಾವ ಕಾರ್ಪೊರೇಷನ್ ಎಷ್ಟು ಕೊಡ್ತೀರಾ? ಬೆಂಗಳೂರು ಪಶ್ಚಿಮಕ್ಕೆ ಹೋಗ್ಬಿಟ್ಟು ಬೆಂಗಳೂರು ದಕ್ಷಿಣದ ಕಾಂಪೀಟ್ ಮಾಡೋ ಅಂದ್ರೆ ಆಗುತ್ತಾ? ನಿಮ್ ಸರ್ಕಾರ ಇದ್ದಾಗ ಲೋಕಾಯುಕ್ತ ಆಫೀಸ್ಗೆ ಬಿಗ ಹಾಕ್ಬಿಟ್ಟು ಕೆಲಸನೇ ಮಾಡದೆ, ಲೋಕಾಯುಕ್ತರಿಗೆ ಯಾರಿಗೂ ಕೆಲಸನೇ ಇರಲಿಲ್ಲ ಸರ್. ನಾನು ಲಂಚ ಇರಲಿಲ್ಲ, ದಾಳಿಗಳಾಗ್ಲಿಲ್ಲ ಎಲ್ಲೂನು. ನಾನು ಅದನ್ನ ಹೇಳ್ತಾರೆ ಸರ್, ನಾವು ಹೇಳ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮಾಡಿರ್ತಕ್ಕಂಥ ರೀತಿ ಏನಿದೆ, ಪ್ರೊಸೀಜರ್ ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ನಿಮ್ದ ಮೂರ್ ಮಾಡಕ್ ಹೊರಟಿದ್ರಲ್ಲ, ಅದ್ರ ಏನ್ ವೈಜ್ಞಾನಿಕವಾಗಿ ನಾವೇನ್ ಅಸ್ತಿತ್ವಕ್ಕೆ ತರಲಿಲ್ವಲ್ಲ. ಯೋಜನೆ ಅಂತೂ ಮಾಡಿ ಅದನ್ನ ಅಸ್ತಿತ್ವಕ್ಕೆ ತರಲಿಲ್ಲ, ಬೇಡ ಅಂತ ಅದನ್ನ ಡ್ರಾಪ್ ಮಾಡಿದ್ವಿ. ಅದನ್ನ ಇವತ್ತು ಕಾಂಗ್ರೆಸ್ ಅವರು ಮಾಡಬಹುದಾಗಿತ್ತಲ್ಲ. ಹೌದಪ್ಪ, 5 ಕಾರ್ಪೊರೇಷನ್ ಅವಶ್ಯಕತೆ ಇಲ್ಲ, ಇಲ್ಲಿ ಮೂಲಭೂತ ಸಮಸ್ಯೆಗಳಿದೆ. ಕಾರ್ಪೊರೇಷನ್ ಎಲೆಕ್ಷನ್ ಇಷ್ಟು ವಾರ್ಡ್ಗಳಾದಾಗ ಇಷ್ಟು ಕಾರ್ಪೊರೇಟರ್ಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಇವೆಲ್ಲವನ್ನು ಯೋಚನೆ ಮಾಡಿ ಡ್ರಾಪ್ ಮಾಡಬಹುದಾಗಿತ್ತು. ಬಿಜೆಪಿ ಮಾಡಿದ ಪ್ಲಾನ್ಗೆ ಕಾಂಗ್ರೆಸ್ ಅವರು ಬಂದು ಸೈನ್ ಸಿಗ್ನೇಚರ್ ಹಾಕ್ಬಿಟ್ಟು ತಗೊಂಡ್ಬಿಡ್ಬೇಕು. ನಾವು ಅದನ್ನ ಮುಂದಕ್ಕೆ ತರಲೇ ಇಲ್ವಲ್ಲ, ಸಿಗ್ನೇಚರ್ ಹಾಕಕ್ ನಾವು ಮುಂದೆ ತರಲೇ ಇಲ್ವಲ್ಲ. ಫೈನ್. ನಾನು ಇಲ್ಲಿ ಸಂದೀಪ್ ಅವ್ರು ಕೇಳಿ, ಸಂದೀಪ್ ಅವರೇ, ಈಗ ನಾನು ಮಾಡಿದ್ ಸರಿ, ಅವ್ರು ಮಾಡಿದ್ ಸರಿ ಇಲ್ಲ, ನಾನು ಮಾಡಿದ್ರೆ ಭಯಂಕರ ಸೈಂಟಿಫಿಕ್ಕು, ಸ್ಟ್ರೈಟ್ ಅವೇ ಫ್ರಮ್ ಸೈನ್ಸ್ ಲ್ಯಾಬಿಂದಾನೇ ನಾನು ರಿಪೋರ್ಟ್ ತೆಗೆದುಬಿಟ್ಟಿದ್ದೆ ಅದನ್ನ ಅಂತ, ಬೇರೆಯವ್ರು ಮಾಡಿದ್ರೆ ಸರಿ ಇಲ್ಲ ಅಂತ. ಈ B ಖಾತೆ ತಗೊಂಡೋಗಿ A ಖಾತೆ ಮಾಡೋದು, ಬೆಂಗಳೂರನ್ನ ವಿಸ್ತರಣೆ ಮಾಡೋದು, ಅಥವಾ ಈ ಕೆರೆಗಳ ಬಫರ್ ಝೋನ್ ವಿಚಾರ,
ಮತ್ತು BBMP ರೋಲ್ ಬಿ ಬಿ ಎಂ ಪಿ ನಿಜವಾಗಿಯೂ ಏನು ಮಾಡಬೇಕಾಗಿತ್ತು, ಈಗ GB ಅಂತ ಬಂತಪ್ಪ. ಅವರ ರೋಲ್ಗಳನ್ನು ಅವ್ರು ಪ್ಲೇ ಮಾಡಿದ್ರೆ ಸಾಕಾಗಿರುತ್ತೆ. ಇದರ ಮಧ್ಯೆ ರಾಜಕೀಯ ಹಸ್ತಕ್ಷೇಪ ಆದಾಗ ಹಾಳಾಗುತ್ತಾ ಅಥವಾ ಅಧಿಕಾರಿಗಳ ಕೈಲಿದ್ದಾಗ ಬೆಂಗಳೂರು ಹಾಳಾಗಿರೋ ಜಾಸ್ತಿನಾ ಅಂತ? ಈಗ ನೋಡಿ, ಪ್ರಜಾಪ್ರಭುತ್ವ ನಮ್ಮ ಲೋಕಲ್ ಲೆವೆಲ್ ಇರೋವರೆಗೂ ಆಡಳಿತ ಸರಿ ಆಗಲ್ಲ. ಸೊ ಅದರಿಂದನೇ, ಆ ಉದ್ದೇಶದಿಂದನೇ 74ನೇ ತಿದ್ದುಪಡಿ ಪಾಸ್ ಮಾಡಿರೋದು ನಮ್ಮ ಸಂವಿಧಾನದಲ್ಲಿ. ಆದ್ರೆ ಇದುವರೆಗೂ 33 ವರ್ಷಗಳಲ್ಲಿ ಯಾವ್ದೇ ಪಾರ್ಟಿ ಬರ್ಲಿ ಅವ್ರಿಗೆ, ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ರಿಗೆ ಉತ್ಸಾಹ ಇಲ್ಲ. ನೋಡಿ, ಕಾಂಗ್ರೆಸ್ ಅವ್ರಿದ್ದಾಗ್ಲೂ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಬಿಜೆಪಿ ಇದ್ದಾಗ್ಲೂ ಮಾಡ್ಲಿಲ್ಲ. ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಪ್ಲಾನಿಂಗ್ ಮಾಡ್ಬೇಕಾದದ್ದು ಅದು ಇದುವರೆಗೂ ಪವರ್ ಅಲ್ಲಿಲ್ಲ. ಆಕ್ಚುಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಇನ್ನೊಂದು ಫಂಕ್ಷನ್ ಏನಂದ್ರೆ, ವಿವಿಧ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದ್ದಾರೆ, ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡೋದು, ಬೇರೆ ಏಜೆನ್ಸಿಗಳನ್ನ ಕೋಆರ್ಡಿನೇಟ್ ಮಾಡೋದು ಅವ್ರದೇ ಕೆಲಸ. ಸೊ ಅದರಿಂದ GBA ಬೇಕೇ ಬೇಕು ಅಂತ ಹೇಳ್ಕೊಳ್ತಾ ಇರೋದು ತಪ್ಪು. ಅದೇನ್ ಬೇಕಾಗಿಲ್ಲ. MPC ಅಲ್ಲೇ ಎಲ್ಲಾ ಪವರ್ಸ್ ಇದೆ, ಎಲ್ಲ ಓವರ್ ಸೈಟ್ ಮಾಡೋದು ಮತ್ತು ಕೋಆರ್ಡಿನೇಟ್ ಮಾಡೋದು. ಇನ್ನೊಂದು, ಈ ಸರ್ಕಾರ ಈಗ ನಡ್ಕೊಳ್ತಾ ಇರೋದು ತುಂಬಾ ಡೇಂಜರಸ್. ಒಂದು, ಈಗ ನೋಡಿ, ಬೆಂಗಳೂರನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಬೆಂಗಳೂರು ಉಳಿಯಲ್ಲ. ಅದಕ್ಕೆ ಒಂದು ಥೀಮವಿದೆ. ಅದ್ರ ಮೇಲ್ಗಡೆ ಹೋಗ್ಬಿಟ್ರೆ ನಮ್ ನಗರನೇ ಉಳಿಯಲ್ಲ. ಈಗ್ಲೇ ಸತ್ತೋಗ್ತಾ ಇದೆ. ಇದು ಇನ್ನೂ ಜಲ್ದಿ ಸತ್ತೋಗ್ಬಿಡತ್ತೆ ಈ ತರ ಹೋಗ್ತಾ ಇದ್ರೆ. ಆಕ್ಚುಲಿ ಸರ್ಕಾರ ಏನ್ ಮಾಡ್ಬೇಕಂದ್ರೆ, ಬರೀ ಬೆಂಗಳೂರಲ್ಲಿ ಯಾಕೆ ಇಲ್ಲಿ ಎಲ್ಲಾ ಕಂಪ್ನಿಗಳು ಬರ್ತಾ ಇರೋದು, ಇಲ್ಲಿ ಒಂದು ಇಕೋ ಸಿಸ್ಟಮ್ ಇದೆ. ಇಲ್ಲಿನ ವೆದರ್ಗೆ ಅಂತ ಯಾರು ಬರ್ತಾ ಇಲ್ಲ. ಇಲ್ಲಿ ಬಂದ್ರೆ ದುಡ್ಡು ಮಾಡ್ಕೋಬಹುದು ಅಂತ ಬರ್ತಾ ಇದಾರೆ. ದುಡ್ಡು ಯಾಕೆ ಮಾಡ್ಕೋಬಹುದು ಇಲ್ಲಿ ಬಂದ್ರೆ? ಇಲ್ಲಿ IT ಇಕೋ ಸಿಸ್ಟಮ್, BT ಇಕೋ ಸಿಸ್ಟಮ್ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಬಂದು ಆಫೀಸ್ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಬಿಸ್ನೆಸ್ ಚೆನ್ನಾಗಿ ಮಾಡ್ಬೋದು, ಬೇರೆ ಬೇರೆ ದೇಶಗಳಿಂದನೂ ಕಾಂಟ್ಯಾಕ್ಟ್ ಚೆನ್ನಾಗಿ ಮಾಡ್ಬೋದು ಅಂತ ಇಲ್ಲಿ ಬರೋದು. ಯಾರು ವೆದರ್ ಬರ್ತಾ ಇಲ್ಲ. ನಾನು ಹೇಳ್ತೀನಿ, ಇಲ್ಲಿ ಈಗ ಎಷ್ಟು ಟ್ರಾಫಿಕ್ ಕಂಜೆಷನ್ ಇದೆ, ನಮ್ಮ ವೆದರ್ ಹೋಗ್ಬಿಟ್ಟಿದೆ. ಈಗ ಬೇಸಿಗೆ ಕಾಲದಲ್ಲಿ ತುಂಬಾ ಹೈ ಟೆಂಪರೇಚರ್ ಇದೆ, ಮಳೆ ಬಂದಾಗೆ ಎಲ್ಲೂ ಇಲ್ಲದೆ ತರ ಮಳೆ ಬರ್ತಾ ಇದೆ. ಸಂದೀಪ್ ಅವರೇ, ತುಂಬಾ ಲಾಸ್ ಆಗ್ತಿದೆ. ದುಡ್ಡು ಮಾಡಿಕೊಳ್ಳಬಹುದು ಅನ್ನೋ ಒಂದು ವಿಚಾರದಲ್ಲಿ ಇಲ್ಲಿ ದುಡ್ಡು ಮಾಡಬಹುದು, ದುಡ್ಡು ಮಾಡಿಕೊಡಬಹುದು. ಸ್ಥಳೀಯರಿಗೂ ದುಡ್ಡಾಗುತ್ತೆ ಅದರಲ್ಲಿ. ಅಮೆರಿಕದ ವಾಷಿಂಗ್ಟನ್ಗೆ ನಮ್ಮಲ್ಲಿಂದ ಕೇಳಿಸ್ಕೊಳ್ಳಿ ನೀವು. ಇಲ್ಲಿಂದ ನಮ್ಮಲ್ಲಿಂದಾನೆ ಅಮೆರಿಕಕ್ಕೆ ಜನ ಹೋಗ್ತಾರಪ್ಪ, ನ್ಯೂಯಾರ್ಕ್ ವಾಷಿಂಗ್ಟನ್ ಸೆಟ್ಲ್ ಆಗ್ತಾರೆ. ಇಲ್ಲಿಂದ ದುಡ್ಡು ಮಾಡ್ಕೊಳಕ್ ಹೋಗ್ತಿದಾರೆ ಅವರು. ಅಮೆರಿಕ ಹಾಳಾಯ್ತು, ವಾಷಿಂಗ್ಟನ್ ಹಾಳಾಯ್ತು, ನ್ಯೂಯಾರ್ಕ್ ಹಾಳಾಗ್ಬಿಡ್ತು, ವೆದರ್ಗೆ ಯಾರು ಹೋಗ್ಲಿಲ್ಲ, ಬೆಂಗಳೂರಿಗೆಲ್ಲ ಬಂದ್ಬಿಟ್ರು ಅಂದಾಗ ಇಲ್ಲಿನ ಯಾರಿಗೋ ಕೆಲಸ ಸಿಗುತ್ತೆ, ಅಲ್ಪ ಸ್ವಲ್ಪ ಆದ್ರೂ ಟ್ಯಾಕ್ಸ್ ಬರುತ್ತೆ. ಪೂರ್ತಿ ಅದು ಉದಾಹರಣೆ ಆಗಲ್ಲ. ದುಡ್ಡು ಮಾಡ್ಕೊಂಡ್ಬಿಟ್ರು ಅನ್ನೋದು ಲೂಟ್ ತರ ನಾವು ನೋಡ್ತಾ ಇದ್ದೀವ. ಇಲ್ಲಿ ಅವರೂ ದುಡ್ಡು ಮಾಡ್ಕೊಳ್ತಾರೆ, ಇಲ್ಲಿ ಹೇಳ್ಬೋದಷ್ಟೇ ದುಡ್ಡು ಆಗುತ್ತೆ ಅನ್ನೋ ಆ ಒಂದು ಡೈಮೆನ್ಷನ್ ನೋಡ್ಬೇಕಾ ನಾವು ಅಂತ. ನಿಜ. ಈಗ ಇಲ್ಲಿ ಇಷ್ಟೊಂದು ದುಡ್ಡು ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪನಿಗಳು ಬರ್ತಾರೆ. ಈಗ IT ಎಲ್ಲ ಇಲ್ಲಿ ದೊಡ್ಡ ಇಂಡಸ್ಟ್ರಿ, ಇಲ್ಲಿ ಇರೋದು ರಿಯಲ್ ಎಸ್ಟೇಟ್ ದೊಡ್ಡ ಇಂಡಸ್ಟ್ರಿ. ಇವ್ರಿಗೆಲ್ಲ ಆಫೀಸ್ಗಳು ಮಾಡೋದು, ಮನೆಗಳು ಮಾಡ್ಕೊಡೋದು ಅದೇ ಒಂದು ದೊಡ್ಡ ರಾಕೆಟ್ ಆಗಿದೆ. ಅವ್ರಿಗೆ ಪರವಾಗಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು, ಇನ್ನೂ ಸ್ವಲ್ಪ ಜಾಗ ಮಾಡ್ಕೊಡೋದು, ಆ ದೃಷ್ಟಿಯಲ್ಲಿ ಕಾನೂನುಗಳನ್ನ ಬದಲಾಯಿಸೋದು. ನೀವ್ ಹೇಳ್ದಂಗೆ KTCD ಆಕ್ಟ್ ನಮ್ ಅಲ್ಪ ಸ್ವಲ್ಪ 2000 ಕೆರೆಗಳಿದ್ದ ಊರು ಈಗ ಏನೋ 400 ಕೆರೆಗಳು ಉಳ್ದಿದೆ. ಅದನ್ನೆಲ್ಲ ಸಾಯಿಸ್ಬಿಡ್ತಾರೆ. ಮತ್ತೆ ಇನ್ನೊಂದು, ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಇರೋದು, ಆ ಬಫರ್ ಝೋನ್ ತೆಗ್ದಾಕಕ್ಕೆ ಈಗ UDD ಸರ್ಕಲ್ ಒಂದು ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಬಫರ್ ಝೋನ್ ಅಲ್ಲಿ ರಸ್ತೆಗಳು ಮಾಡಕ್ ಹೊರಟಿದ್ದಾರೆ. ಇವೆಲ್ಲ ಸೈಂಟಿಫಿಕ್ ಅಲ್ಲ, ಇದು ಸತ್ತೋಗ್ಬಿಡತ್ತೆ. ಈ ನಗರನೇ ಸತ್ತೋಗ್ಬಿಡತ್ತೆ, ಇದರ ಅಂತರ್ಜಲ ಹಾಳಾಗ್ಬಿಡತ್ತೆ. ಇಲ್ಲಿ ಜನರಿಗೆ ವಾಸ ಮಾಡಕ್ ಆಗಲ್ಲ. ಅಲ್ಪ ಸ್ವಲ್ಪ ಇರೋದು ವೆಜಿಟೇಷನ್, ಗ್ರೀನ್ ಕವರ್ ಇರೋದು ಆ ಬಫರ್ ಝೋನ್ ಗಳಲ್ಲ. ಈಗ 2-3% ಉಳ್ದಿರೋದು ಅದನ್ನು ನಾಶ ಮಾಡ್ಬಿಟ್ಟು ಝೀರೋ ಮಾಡ್ಬಿಡ್ತಾರೆ ಈ ಸರ್ಕಾರ ಹೋಗ್ತಾ ಇರೋದು ನೋಡಿದ್ರೆ. ಇದೊಂದೇನಂದ್ರೆ, ಬರೀ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು, ಮೈಸೂರನ್ನ ಡೆವಲಪ್ ಮಾಡಿ, ಬೆಳ್ಳಾರಿನ ಡೆವಲಪ್ ಮಾಡಿ, ಹುಬ್ಳಿ ಧಾರವಾಡನ ಡೆವಲಪ್ ಮಾಡಿ, ಇಲ್ಲಿ ಬರ್ತಾ ಇರೋ ಕಂಪನಿಗಳನ್ನ ಆಗ್ತಾ ಕಳಿಸಿ ಒಂದೊಳ್ಳೆ ಇಕೋ ಸಿಸ್ಟಮ್ ಎಲ್ಲಾ ನಗರಗಳಲ್ಲೂ, ಎಲ್ಲಾ ಡಿಸ್ಟ್ರಿಕ್ಟ್, ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿಸಿ. ಅವಾಗ ಏನಾಗುತ್ತೆ, ಆ ಡೆವಲಪ್ಮೆಂಟ್ ನಡೆಯೋದು ಎಲ್ಲಾ ಕಡೆ ಆಗ್ಲಿ, ಇಡೀ ರಾಜ್ಯನೇ ಡೆವಲಪ್ ಮಾಡಂಗ್ ಮಾಡಿ ಅಲ್ಲಿಂದ ಇಲ್ಲಿ ಜನ ಯಾಕೆ ಬರ್ಬೇಕು? ಮತ್ತೆ ಇಡೀ ಇಂಡಿಯಾದಲ್ಲೇ ಇದನ್ನ ಸ್ವಲ್ಪ ಬೆಳೆಸ್ಕೊಳ್ಳುವಂತ ಒಂದು ಪ್ರಪೋಸಲ್ ಬೆಂಗಳೂರು ಬರ್ತಾ ಇದ್ರೆ ಬೆಂಗಳೂರು ನಾಶ ಆಗ್ಬಿಡುತ್ತೆ. ಫೈನ್ ಸಂದೀಪ್ ಅವರೇ, ಬೆಂಗಳೂರಿಗೆ ಬರ್ತಿದ್ರೆ ಬೆಂಗಳೂರು ನಾಶ ಆಗುತ್ತೆ ಅಂತ ಒಂದು. ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಿನ ರಸ್ತೆಗಳು ಯಾರದ್ದೇ ಕಾಲದಲ್ಲಿ ರಾಜಪಥದ ರೋಡೋ ಅಥವಾ ಕರ್ತವ್ಯ ಪಥದ ರಸ್ತೆನೋ, ವಾಷಿಂಗ್ಟನ್ DC ಅಥವಾ ನ್ಯೂಯಾರ್ಕ್ನ ಅಥವಾ ವೈಟ್ ಹೌಸ್ ಏನಿದೆಯಲ್ಲ ಆ ಥರ ರಸ್ತೆಗಳಲ್ಲಿ ಯಾವತ್ತೂ ಇರಲಿಲ್ಲ. ಎಲ್ಲರ ಕಾಲದಲ್ಲೂ ಗುಂಡಿ ಇದೆ.
ಎಲ್ಲರ ಕಾಲದ ರಸ್ತೆ ಗುಂಡಿಗಳಿಂದ ಜನ ಸತ್ತಿರೋದು ನಿಜ, ಎಲ್ಲರ ಕಾಲದ ರೈತರ ಆತ್ಮಹತ್ಯೆ ಆಗಿರೋದು ಅಷ್ಟೇ ಸತ್ಯ. ಹಾಗಾಗಿ ಯಾರು ಬಂದು ಸುಧಾರಣೆ ಮಾಡಬೇಕು ಇದನ್ನು? ಬರೀ ಪ್ರಯತ್ನಗಳಷ್ಟೇ ಇವೆಲ್ಲವೂ ಕೂಡ. ಇಲ್ಲ ನೋಡಿ, ಈಗ ಈ ಬೆಂಗಳೂರು 70 ಲಕ್ಷ 60 ಲಕ್ಷ ಜನತೆಗಿದ್ದಂಥ ಬೆಂಗಳೂರು, 200 ಸ್ಕ್ವೇರ್ ಕಿಲೋಮೀಟರ್ ಇದ್ದಂಥ ಬೆಂಗಳೂರು ಈಗ 700-800 ಸ್ಕ್ವೇರ್ ಕಿಲೋಮೀಟರ್ ಆಗಿರಬೇಕಾದ್ರೆ ಇದಕ್ಕೆ ಪ್ಲಾನ್ಡ್ ಇತ್ತ, ಸಿಟಿ ಆಗಿತ್ತ, ಪ್ಲಾನ್ಡ್ ರಸ್ತೆಗಳಿತ್ತ, ಚಿಕ್ಕ ಚಿಕ್ಕ ರಸ್ತೆಗಳು ಮುಂಚೆ ಅಲ್ಲ. ಇವಾಗ ನೀವು ಕೆಂಪೇಗೌಡ ಲೇಔಟು, ವಿಶ್ವೇಶ್ವರ ಲೇಔಟು, ಅರ್ಕಾವತಿ ಲೇಔಟ್ಗೆ ಹೋದರೆ ಅಲ್ಲಿದೆ 100 ಅಡಿ ರಸ್ತೆಗಳೆಲ್ಲ ಇದ್ದಾವೆ. ಅಲ್ಲಿ BDA ಪ್ಲಾನ್ಡ್ ರಸ್ತೆಗಳು ಅಲ್ಲಿದ್ದಾವೆ. ಬಸವನಗುಡಿನಲ್ಲಿ 1892ರಲ್ಲಿ ಬ್ರಿಟಿಷರ್ಸ್ ಮಾಡಿರಲ್ಲ ಆ ಲೇಔಟ್ ನೋಡಿ, ಪ್ಲಾನ್ಡ್ ರಸ್ತೆಗಳಿದ್ದಾವೆ, ವೃತ್ತಾಕಾರ ಇದಿದೆ, ರಸ್ತೆಗಳು ತುಂಬ ಚೆನ್ನಾಗಿದೆ, ಜನ ಎಕ್ಸಿಟ್ ಎಂಟ್ರಿ ಎಲ್ಲ ಚೆನ್ನಾಗಿದೆ. ಆ ಥರ ರಸ್ತೆಗಳು ಇರಲಿಲ್ಲ. ಇವಾಗ ಏನು ಮಾಡಬೇಕು ಅದಕ್ಕೆ? ಜನ ಕಂಜೆಸ್ಟ್ ಆಗಿರೋದಕ್ಕೆ ಅದಕ್ಕೇನೆ ಈಗ ಮೆಟ್ರೋ ಜಾಸ್ತಿ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅಂತ ಇರೋದು. ಬೆಂಗಳೂರಿಂದ ಆಚೆ ಸಬರ್ಬನ್ ರೈಲು ಪ್ಲಾನ್ ಮಾಡಬೇಕು. ಯಾಕಂದರೆ ಸಬರ್ಬನ್ ರೈಲ್ ಪ್ಲಾನ್ ಆಗಿದ್ದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ರು, ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ಇದ್ರು, ರಾಜ್ಯಸಭಾ MP, ಅವರು ಅದಕ್ಕೆ ಇನಿಷಿಯೇಟ್ ಮಾಡಿದರು. ನವ ಮೆಟ್ರೋ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಬೇಕು. ಸುರಂಗ ರಸ್ತೆನೂ ಯಾಕೆ ಆಗಬೇಕು ಅಂದರೆ ಇದೇ ಕಾರಣಕ್ಕಾಗಿ, ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತೇಳಿ. ಇನ್ನು ಯಾಕಂದರೆ ನೀವು ಬೇಡ ಅಂದರೂ ಕೂಡ, ಈಗ ನೀವು ಬಿಯಾಂಡ್ ಬೆಂಗಳೂರು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ 2,000 ಎಕರೆ ಜಮೀನು ತೆಗೆದುಬಿಟ್ಟು ಅವ್ರಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಸಬ್ಸಿಡಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿಸಿ, ಬಿಜಾಪುರ ಆಗ್ಬೋದು, ಮಂಗಳೂರು ಆಗ್ಬೋದು, ಬೀದರ್ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಎಲ್ಲ ಕಡೆ ಇಂಡಸ್ಟ್ರಿ ಮಾಡಲಿಕ್ಕೆ ಅಲ್ಲಿಂದ ಅಲ್ಲಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಪ್ರಯತ್ನ ಮಾಡ್ತಾನೆ ಇದೆ ಸರ್ಕಾರ. ಅದಕ್ಕೆ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇಂಡಸ್ಟ್ರಿಗಳು ಆಗ್ತಾ ಇದೆ, ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಆಗ್ತಾ ಇದೆ, ದೊಡ್ಡ ಮಟ್ಟದ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತಾ ಇಲ್ಲ. ಈಗ ಬರ್ತಾರ ಇಂಡಸ್ಟ್ರಿಗಳನ್ನ ಬೇಡ ಅಂತಕ್ಕಾಗಲ್ಲ, ನಮ್ಮ ಜನತೆಗೆ ಬರ್ತಾರ ಇಂಡಸ್ಟ್ರಿಗಳನ್ನ ಬೇಡ, ನೀವು ಆಚೆನೇ ಹೋಗಿ ಅಂತ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊಡಬೇಕಾದ್ರೆ ಹೊಣೆಗಾರಿಕೆ ಸರ್ಕಾರಕ್ಕಿದೆ. ಹಾಗೇನೆ ಮೇಕೆದಾಟು ಯೋಜನೆಯನ್ನು ತಗೊಂಡ್ಬರ್ಬೇಕು, ಬೆಂಗಳೂರಿಗೆ ನೀರು ಬೇಕಾಗುತ್ತೆ. ಆಮೇಲೆ ಬೆಂಗಳೂರು ಸತ್ತೋಗುತ್ತೆ ನೋಡಿ, ಇದು ಸೈಂಟಿಫಿಕ್ ಅನ್ಸೈಂಟಿಫಿಕ್ ಚರ್ಚೆ ಮಾಡ್ಬೋದು. ಅದು ನೀವು ಕ್ಯಾಚ್ಮೆಂಟ್ ಈ ಬಫರ್ ಝೋನ್ ಅಲ್ಲಿ ರಸ್ತೆಗಳು, ಯಾಕಂದ್ರೆ ಎನ್ಕ್ರೋಚ್ಮೆಂಟ್ ತೆಗಿಬೇಕು, ಅದನ್ನ ಉಪಯೋಗಿಸ್ಕೋಬೇಕು, ಎನ್ಕ್ರೋಚ್ಮೆಂಟ್ ತೆಗಿಬೇಕು. ಯಾವನ ಬಿಲ್ಡಿಂಗ್ ಕಟ್ಕೊಂಡವನೇ, ಯಾವನ ಒತ್ತುವರಿ ಮಾಡ್ಕೊಂಡು ಅವ್ರ ತಾತನ ಹೆಸರು ಖಾತಾ ಇತ್ತು ಅಂತ ಹೇಳಿ ಜಮೀನ್ ಮಾಡ್ಕೊಂಡು ಅದನ್ನ ಸೈಟ್ ಮಾಡಿ ಮಾಡ್ಕೊಂತಾರೆ. ಅದರದ್ದು ಆಗಬಾರದು, ಎನ್ಕ್ರೋಚ್ಮೆಂಟ್ ತೆಗಿಬೇಕು. ಒಂದು ಅಲ್ಲಿ ರಸ್ತೆ ಇದ್ರೆ ಅದು ಉಳಿತದೆ, ಪ್ರಾಪರ್ಟಿ ಉಳಿತದೆ ಅಂತ ಒಂದು ಉದ್ದೇಶ ಅದಕ್ಕಿದೆ. ಅದು ನೀರು ಹಿಂಗಲ್ಲ ಅಥವಾ ತೊಂದರೆ ಆಗುತ್ತೆ ಅನ್ನೋದ್ರೆ ಅದು ನೀರು ಹಿಂಗೋ ತರನು ಮಾಡ್ಬೇಕಾಗುತ್ತೆ. ರಸ್ತೆಗಳಲ್ಲಿ ನೀರು ಹಿಂಗೋ ತರ ಮಾಡೋದು ಟೆಕ್ನಾಲಜಿನೂ ಇದೆ, ಆ ಥರನೇ ಮಾಡುವಂತ ಕೆಲಸ ಮಾಡ್ಬೇಕಾಗುತ್ತೆ. ಆಮೇಲೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು, ಗ್ರೀನರಿ ಹೆಚ್ಚಿಗೆ ಮಾಡಬೇಕು, ಬೆಂಗಳೂರನ್ನು ಕಸ ವಿಲೇವಾರಿ ಚೆನ್ನಾಗಿ ಮಾಡಬೇಕು, ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು. ಈ ಎಲ್ಲಾ ಕೆಲಸವನ್ನ ನೋಡಿ, ವೈಟ್ ಟ್ಯಾಪಿಂಗ್ ಯಾರು ತಂದವರು? ಕಾಂಗ್ರೆಸ್ ಸರ್ಕಾರ. ಟೆಂಡರ್ ಶುರು ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಫ್ಲೈಓವರ್ ಕಟ್ಟಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಮೆಟ್ರೋನ ವಿಸ್ತರಣೆ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಕೇಂದ್ರ ಸರ್ಕಾರ 20% ಇನ್ವೆಸ್ಟ್ಮೆಂಟ್, ಕಾಂಗ್ರೆಸ್ ಸರ್ಕಾರ ಮಿಕ್ಕಿದ 80% ವಿತ್ ಬ್ಯಾಂಕ್ ಲೋನ್ ಕೂಡ ಮೆಟ್ರೋಗೆ. ಸೊ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡ್ತಾ ಇದೆ, ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ನೀವು ಕಳೆದ ಸರ್ಕಾರದಲ್ಲಿ ನೋಡಿರ್ಬೋದು, ನೀವು ಎಲ್ಲಾ ಬಿಲ್ಡಿಂಗ್ಗಳು ಅಡ ಇಟ್ಬಿಟ್ಟಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಅವರು 5 ಜನ ಮೇಯರ್ಗಳಿದ್ರಲ್ಲ, ಎಲ್ಲ ನೀವು ಮೇಯೋ ಹಾಲು ಅಡ ಇಟ್ಬಿಟ್ಟಿದ್ರು, ಟೌನ್ ಹಾಲು ಅಡ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ನಾವು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಬಂದು ಬಿಡಿಸ್ಕೊಂಡ್ರು ಅವನ್ನ. ಸೊ ಅಂದ್ರೆ ಬೆಂಗಳೂರನ್ನ ಹಾಳು ಮಾಡಿದ್ದು. ಆಮೇಲೆ ಇವಾಗ ರಸ್ತೆ ಗುಂಡಿಗಳು ಬಿದ್ದವಲ್ಲ, ಯಾವಾಗ ಆಗಿದ್ದು ರಸ್ತೆಗಳು? 2022 ಬೊಮ್ಮಾಯಿ ಮುಖ್ಯಮಂತ್ರಿ. ವಿಕೇಂದ್ರೀಕರಣ ಅನ್ನೋ ವಿಚಾರ ಬಂದಾಗ, ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳು ಇಂಥದ್ದು ಮಾಡ್ರಿ, ಬೆಂಗಳೂರು ತರದ್ ಕಟ್ರಿ ಅಂತ ಬಂದಾಗ, ಸ್ಮಾರ್ಟ್ ಸಿಟಿಗಳು ಅದ್ರ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಸ್ಮಾರ್ಟ್ ಸಿಟಿಗಳು ಒಂದು ಕಡೆನೂ ಉದ್ಧಾರ ಮಾಡಲಿಲ್ವಾ? ಸ್ಮಾರ್ಟ್ ಸಿಟಿಗಳಲ್ಲಿ ಇವ್ರು ದುಡ್ಡು ತಿಂದ್ರೋ, ಬೇರೆ ದುಡ್ಡು ತಿಂದ್ರೋ, ಮಾಡಲೇ ಇಲ್ವೋ ಬೇರೆ ವಿಚಾರ. ಮೋದಿ ಅವ್ರ ದೊಡ್ಡ ಕನಸು ಸ್ಮಾರ್ಟ್ ಸಿಟಿ. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಬೇಕಾದಷ್ಟು ಜಿಲ್ಲೆಗಳಿವೆ. ಆಯ್ತಾ? ಡಿನೈ ಮಾಡ್ತಾ ಇಲ್ಲ. 2020ರಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ BBMP ರೀಸ್ಟ್ರಕ್ಚರಿಂಗ್ ಬಿಲ್ ಅಂತಂದ್ವಿ. ನಾವು BBMP ಹೊಡೆದಿಲ್ಲ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಝೋನಲ್ ಕಮಿಟೀಸ್ ಅನ್ನ ಮಾಡಿ ಅದನ್ನ ಕೊಡ್ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಒಬ್ರು BBMP ಕಮಿಷನರ್ ಆಯ್ಕೆ ಮಾಡಿದ್ವಿ. ಆದ್ರೆ ಕಾಂಗ್ರೆಸ್ ಅವರು ಮಾಡ್ತಿರ್ತಕ್ಕಂಥದ್ದೇನು ಒಡೆದಾಡುವಂತ ನೀತಿ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ರಕ್ತಗತವಾಗಿ ಬಂದಿದೆ. ಬಹಳ ಕೇಳಿ ಸರ್, ಈ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಅಲ್ಲ ಸರ್, ವಿಕೇಂದ್ರೀಕರಣ ಅಲ್ಲ, ಸೆಂಟ್ರಲೈಸ್ಡ್ ಆಗಿ ಒಬ್ಬರ ಕೈಯಲ್ಲಿ ಅಧಿಕಾರ ಇಟ್ಕೊಳ್ಳುವಂತ ಕೆಲಸನ ಅಚ್ಚುಕಟ್ಟಾಗಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ವಿರೋಧ ಮಾಡೇ ಮಾಡ್ತೀವಿ. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ. ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸಂದೀಪ್ ಅವರೇ. ನೋಡೋಣ, ಬೆಂಗಳೂರು 5 ಭಾಗಗಳಾಗಿ GBA ಒಂದು ಅಂಬ್ರಲಾ ಕೆಳಗಡೆ ವಿಭಜನೆ ಆಗ್ತಾ ಇದೆ. ವಾರ್ಡ್ಗಳು ಕೂಡ ಇದರಲ್ಲಿ ಮರು ವಿಂಗಡಣೆ ಆಗ್ತಾ ಇವೆ. ಇದು ಮುಂದಿನ ದಿನಗಳಲ್ಲಿ ಏನೇ ಆದರೂ ಕೂಡ ಒಳ್ಳೆ ಪರಿಣಾಮವನ್ನು ಬೆಂಗಳೂರು ಮೇಲೆ ಬೀರಲಿ, ಜನಕ್ಕೆ ಒಳ್ಳೆಯದಾಗಲಿ, ಅರಣ್ಯ ಹೆಚ್ಚಲಿ, ಇದರಲ್ಲಿ ಕೆರೆಗಳು ಇನ್ನೂ ಕೂಡ ಮತ್ತೆ ಅದರ ಪುನರುತ್ಥಾನ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.